ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಕ್ಕಂಡ ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಏನ್ರಿ ಮುಳ್ಳಿ ವಿಶೇಷ ಯಾರು ಬರ್ತಾ ಇದ್ದಾರೆ? ಗುರುವಾರದ ಗೃಹಿಣಿಯರ ವಿಶೇಷವಾದ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಗೃಹಿಣಿಯರು ಬಂದಿದ್ದಾರೆ. ಒಬ್ಬೊಬ್ಬರನ್ನೇ ಕರಿತಾ ಇರ್ತೀವಿ. ಬೇರೆ ಬೇರೆ ಊರುಗಳಿಂದ ಬಂದಿದ್ದಾರೆ. ಅವರ ಮನೆಯ ಕೈರುಚಿನ ತೋರ್ಸೋಕ್ಕೋಸ್ಕರ ಬಂದಿದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ಬಂದಿದ್ದಾರೆ. ನಮಸ್ಕಾರ ಮೇಡಮ್. ನಮಸ್ಕಾರ. ಏನ್ ಕವಿತಾ, ತುಂಬಾ ಬೇಜಾರಾಗಿ ಬರ್ತಾ ಇದೀರಾ? ಯಾಕೆ? ಏನಿಲ್ಲಪ್ಪ, ನಿದ್ದೆ ಬರ್ತಾ ಇದೆಯಾ? ಇಲ್ಲ. ಊಟ ಹೊಟ್ಟೆ ಹಸಿತಾ ಇದೆಯಾ? ನೋ. ಏನ್ ಬೇಕು ನಿಮ್ಗೆ? ಏನು ಬೇಡ. ತಾಕತ್ಕಿ ದವಾ ಅದ್ಭುತವಾಗಿರುವಂತ ಒಂದು ಐಟಮ್ ಮಾಡ್ತಾ ಇದೀವಿ ಮುರಳಿ ಅವರೇ ಅಂತ ಬಂದಿದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ. ಕವಿತಾ ಅವರು ಬಂದಿದ್ದಾರೆ. ಕವಿತಾ ಅವರೇ, ಯಜಮಾನ್ ಏನ್ ಮಾಡ್ತಾರೆ? ಅವರು ಮರ್ಚೆಂಡೈಸಿಂಗ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಮರ್ಚೆಂಡೈಸಿಂಗ್ ಮ್ಯಾನೇಜರ್ ಯಾವ ಕಂಪನಿಯಲ್ಲಿ? FFI ಅಂತ ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲಿ. ಏನು ಯಜಮಾನ್ ಹೆಸರು? ರಾಮಕೃಷ್ಣ ಅಂತ. ರಾಮಕೃಷ್ಣ ಅವರೇ ನಮಸ್ಕಾರ ಸರ್. ಎಷ್ಟು ಜನ ಮಕ್ಕಳು? ಇಲ್ಲ, ರೀಸೆಂಟ್ ಆಗಿ ಮದುವೆ ಆಗಿರೋದು 1 year ಆಯ್ತು ಅಷ್ಟೇ. ಹೌದಾ? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಒಂದು ಕುಬಾನಿಕಾ ಮೀಟ. ಹೈದರಾಬಾದ್ ಅಲ್ಲಿ ಯಾವ್ದಾರ ಮದುವೆಗಳಿಗೆ ಹೋಯ್ತು ಅಂತ, ಶಾದಿಗೆ ಹೋಯ್ತು ಅಂತ ಹೇಳಿದ್ರೆ, ಇನ್ನೇನು ವಿಶೇಷವಾದ ಸಂದರ್ಭಗಳಲ್ಲಿ ಈ ಕುಬಾನಿಕಾ ಮೀಟವನ್ನ ಮಾಡ್ತಾರೆ. ಕವಿತಾ ಅವರೇ, ನಿಮ್ಮ ಮನೆ ಇರೋದಲ್ಲಿ? ನಮ್ಮ ಮನೆ ಇರೋದು ಹೆಬ್ಬಾಳಲ್ಲಿ. ನಿಮ್ಮ ಅಮ್ಮನ ಮನೆ? ದೊಡ್ಡಬಳ್ಳಾಪುರದಿಂದ ಬೆಂಗಳೂರಾ? ಹೌದು. ಅತ್ತೆ ಮನೆ? ಉಡುಪಿ. ಎಲ್ಲಿಂದ ಸಂಬಂಧವಯ್ಯ? ಓ, ಓಕೆ, ಶುರು ಮಾಡೋಣ. ಓಕೆ, ನನ್ಗೊಂದು ಪ್ಯಾನ್ ಕೊಡಿ. ಫಸ್ಟ್ ಮಾಡಕ್ಕೆ ಏನೇನು ತಿಂದಿರಿ ಹೇಳಿ, ಅದೇನೇನು ಅಂತ ಗೊತ್ತಾಗ್ತಲ್ಲ ನಮ್ಗೆ. ಖುಬಾನಿಕಾ ಮೀಠಾ ಬೇಕಾಗುವ ಸಾಮಗ್ರಿಗಳು: ಅಪ್ರಿಕಾಟ್ಸ್, ಸಕ್ಕರೆ, ಕಂಡೆನ್ಸ್ಡ್ ಮಿಲ್ಕ್, ಬಾದಾಮಿ, ಪಿಸ್ತಾ, ನಿಂಬೆಹಣ್ಣು. ನೀವೇನ್ ಮಾಡ್ತೀರಿ? ನಾನು ಫ್ಯಾಷನ್ ಡಿಸೈನರಾ? ಹೌದು. ನಾನು MNC ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ನೀವು ವರ್ಕ್ ಮಾಡ್ತಾ ಇದ್ದೀರಾ? ಅವರು ವರ್ಕ್ ಮಾಡ್ತಾ ಇದ್ದಾರಾ? ಸಾಟರ್ಡೆ ಸಂಡೇ ರಜಾನಾ? ಹೌದು. ಅವತ್ತು ಈ ತರ ಮಾಡ್ಕೊಂಡು ತಿನ್ನೋದಾ? ಇಲ್ಲ, ಏನಿಗೂ ಮಾಡಲ್ಲ ಅವತ್ತು. ಶುರು ಮಾಡೋಣ. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಪ್ಯಾನ್ ಕೊಡಿ ನನಗೆ. ಏನಕ್ಕೆ ಪ್ಯಾನ್? ಅದ್ರೊಳಗೆ ಮಾಡ್ಬಿಡ್ತೀರಲ್ಲ? ಇದು ಬಾಯ್ಲ್ ಮಾಡಬೇಕು. ಬಾಯ್ಲ್ ಮಾಡಿರಲ್ಲ? ಇಲ್ಲ, ಅದು ಸೋಕ್ ಮಾಡಿರೋದು. ಸೋಕ್ ಮಾಡಿದ್ರೆ ಹಂಗೆ ಏನೇನು ಬಾಯ್ಲ್ ಮಾಡ್ತೀರಾ ನೀವು? ಇದು ಸೋಕ್ ಮಾಡಿರೋ ವಾಟರ್ ಹಾಕ್ತಾ ಇದೀನಿ. ಓಕೆ. ಅತ್ತೆ ಮನೆಗೆ ಹೋಗ್ತೀರಾ? ಹೋಗ್ತೇವೆ. ಹೋಗಿ ಬಂದ್ರಾ ಉಡುಪಿಗೆ? ಲಾಸ್ಟ್ ವೀಕ್ ಹೋಗಿದ್ವಿ. ಹೋಗಿಬಿಟ್ಟಿರಾ? ಇಲ್ಲ, ಲಾಸ್ಟ್ ವೀಕ್ ಹೋಗಿ ಬಂದ್ರಾ? ಓಕೆ. ಇದು ಸೋಕ್ ಮಾಡಿರೋ ಅಪ್ರಿಕಾಟ್ಸ್. ಓಕೆ. ನೆನ್ಸಿರೋ ಅಂತ ನಾನು 300 grams ತಗೊಂಡಿದ್ದೀನಿ. ವೆರಿ ಗುಡ್ ಮೇಡಮ್. ಯಜಮಾನ್ರು ಮಾಡ್ಕೊಟ್ಟಿದ್ದೀರಾ? ನಿಮ್ದೇನು ಅಳ್ಪಾಕನ ಮನೇಲಿ? ಹೌದು. ಯಜಮಾನ್ರು ಬರ್ತಾರೆ ಅಡುಗೆ ಮನೆಗೆ? ಅವರು ಮಾಡ್ತಾರೆ. ಅವ್ರು ನಾನ್ ವೆಜ್ ಎಲ್ಲ ಚೆನ್ನಾಗಿ ಮಾಡ್ತಾರೆ. ನಿಮ್ಗೆ ಇಷ್ಟನಾ? ವೆರಿ ಗುಡ್. ಉಡುಪಿಯವ್ರು ಮೀನು ಮಾಡ್ಬೋದಲ್ಲ? ಮಾಡ್ತಾರೆ. ಓಕೆ, ಮಾಡಿದ್ರೆ ಹಾಕಿ. ಇದು ಲೋ ಫ್ಲೇಮಲ್ಲಿ ಬಾಯ್ಲ್ ಮಾಡಬೇಕು. ಓಕೆ. ಇದೊಂದೇ ರುಬ್ಬಿಂಗ್ ಎಲ್ಲ ಏನಿಲ್ವಾ? ಇಲ್ಲ, ವಾಟರ್ ಬೇಕಾಗುತ್ತೆ, ಆಮೇಲೆ ಹಾಕೊಳ್ಳೋಣ ಸ್ವಲ್ಪ, ಅದು ಬಾಯ್ಲ್ ಆದ್ಮೇಲೆ. ಓಕೆ. ಫ್ರೀ ಟೈಮಲ್ಲಿ ಏನು ಮಾಡ್ತೀರಾ? ಎವ್ರಿ ವೀಕೆಂಡ್ ಮಮ್ಮಿ ಮನೆಗೆ ಹೋಗ್ತೀನಿ. ಹಂಗೆ ಮನೆಯಿಂದ ನಡ್ಕೊಂಡು ಹೋಗ್ಬೋದು. ಆಮೇಲೆ ಸಿಂಗಿಂಗ್ ಇಷ್ಟ ನನಗೆ. ಸೊ ನಾನು ಸ್ಕೆಚಿಂಗ್ಸ್ ಅದೆಲ್ಲ ಮಾಡ್ತಾ ಇರ್ತೀನಿ ಫ್ರೀ ಟೈಮ್ನಲ್ಲಿ. ಎಲ್ಲೋ ಆಡ್ತೀರಾ? ಎಲ್ಲೂ ಹೋಗಲ್ಲ, ನಾನೇ ಆಡ್ತೀನಿ. ಹೆಂಗೆ ಆಡ್ತೀರಾ ಸ್ವಲ್ಪ ನೋಡ್ಬೋದಾ? ನನ್ನ ವಾಯ್ಸ್ ಇಲ್ಲ. ವಾಯ್ಸ್ ಇಲ್ದಿರ್ಬೇಕಾದ್ರೆ ಆಡಬೇಕು. ಇಲ್ಲ, ಡ್ರೈ ಆಗಿದೆ, ನಂಗೆ ಕೋಲ್ಡ್ ಆಗಿದೆ. ವಾಯ್ಸ್ ಇದ್ದಾಗ ಆಡ್ಬಿಟ್ರೆ ಸ್ಟೇಜ್ ಹಚ್ಬಿಡ್ತಿದ್ರು. ವಾಯ್ಸ್ ಇಲ್ದೇ ಇರ್ಬೇಕಂದ್ರೆ ನಾವು ಅಡುಗೆ ಮನೇಲಿ ಇನ್ನೆಲ್ಲ ಆಡ್ಕೊಳ್ತೀವಿ. ಇದು ಬಾಯ್ಲ್ ಆಗಕ್ಕೆ ಸ್ಟಾರ್ಟ್ ಆದ್ಮೇಲೆ ಶುಗರ್ ಆ್ಯಡ್ ಮಾಡೋಣ. ಇದಕ್ಕೇನೆ? ಹೌದು. ಯಜಮಾನ್ರಿಗೆ ಏನು ಇಷ್ಟ ನೀವು ಮಾಡ್ಕೊಡೋದು? ಅವ್ರಿಗೆಲ್ಲ ಇಷ್ಟ. ಸೌತ್ ಇಂಡಿಯನ್ ಹೊಸದಲ್ವಾ, ಎಲ್ಲ ತಿಂತಾ ಇರ್ತಾರೆ, ಗೊತ್ತೇ ಆಗಲ್ಲ ಅವ್ರಿಗೆ. ಆಮೇಲೆ ಒಂದು 5-6 ವರ್ಷ ಬೇಕು ನಾನು ಏನೇನು ತಿಂದೆ ಅಂತ ಹಿಂಗೆ ನೋಡಕ್ಕೆ. ಇಲ್ಲ, ಆ ಥರ ಏನಿಲ್ಲ, ತಿಂತಾರೆ. ರಾಮಕೃಷ್ಣ ಒಂದೇ ವರ್ಷನಪ್ಪ, ಎಲ್ಲ ತಿಂತಾರಿ. 5 ವರ್ಷ ಆದ್ಮೇಲೆ ಕೇಳ್ತೀನಿ ಏನು ತಿಂದ್ರಿ ಏನು ಬಿಟ್ರಿ ಅಂತ. ಅವಾಗೊಂದು ದೊಡ್ಡ ಲಿಸ್ಟ್ನ ಕೊಡ್ತಾರೆ. ಸರ್ ಇವೆಲ್ಲ ತಿನ್ನಲೇಬಾರ್ದಾಗಿ ಸರ್ ನಾನು ಅಂತ. ಇರಲಿ, ಕುದೀತಾ ಇದೆ, ಬಯಲಾಗ್ತದೆ. ಸ್ವಲ್ಪ ನೆನೆಸ್ಕೊಂಡಿರ್ತಕ್ಕಂಥ ಆಪ್ರಿಕಾಟ್ಸ್ ಅನ್ನು ಹಾಕಿ ಈಗ ಕುದಿಸ್ತಾ ಇದೀವಿ. ಕುದಿಸಿದ ನಂತರ ಕವಿತಾ ಮುಂದುವರಿಸಿ. ಇದು ಆಲ್ರೆಡಿ ಫ್ರೂಟ್ ಅಲ್ಲೇ ಸ್ವೀಟ್ ಇರುತ್ತೆ, ಸ್ವಲ್ಪ ನೋಡ್ಕೊಂಡು ಹಾಕೋಬೇಕು. ಓಕೆ. ಸೊ ಶುಗರ್ ಆ್ಯಡ್ ಮಾಡ್ತಾ ಇದ್ದೀನಿ. ಎಸ್ ಮೇಡಮ್. ಎಸ್, ಸಖತ್ತು ಈಸಿ ಸ್ವೀಟ್ ಮಾಡೋದು ಕಲ್ತ್ಬಿಟ್ಟಿದ್ದೀರಲ್ಲ. ಒಬ್ಬಟ್ಟಿಗೆ ಒಟ್ಟು ಮಾಡ್ತೀರಾ ಮನೇಲೆ? ಇವಾಗ ಮಾಡಿದ್ರಾ? ಅಮ್ಮನ ಮನೆಗೆ ಹೋಗಿದ್ರಾ? ಮಮ್ಮಿ ಮನೇಲೆ. ನಿಮ್ಮಮ್ಮ ಮಾಡಿ ಕಳಿಸಿರ್ತಾರೆ, ನಿಮಗೆ ಮಾಡಕ್ಕೆ ತಟ್ಟಕ್ಕೆ ಬೇರೆ ಬಿಡ್ತಾರೆ ರೀ. ಓಕೆ. ಸಕ್ಕರೆಯ ಜೊತೆಗೆ ಆಪ್ರಿಕಾಟ್ಸ್ ಅನ್ನು ಹಾಕಿ ಚೆನ್ನಾಗಿ ಕುದಿಸ್ತಾ ಇದೀವಿ. ಬೇಕಂದ್ರೆ 1-2 ತೊಟ್ಟು ನಿಂಬೆಹಣ್ಣು ಹಾಕೊಂಡ್ರೆ ಮಜವಾಗಿರುತ್ತೆ. ಹಾಕಿ ಮೇಡಮ್. ಎಷ್ಟು ಹಾಕೋಬೇಕಾಗುತ್ತೆ? ಸ್ವಲ್ಪ ಹಾಕ್ತೀನಿ, ಸಾಕು, ಜಾಸ್ತಿ ಏನು ಬೇಡ. ಓಕೆ. ಮಿಕ್ಸ್ ಮಾಡೋಣ. ಇದು ಆಲ್ಮೋಸ್ಟ್ ಆಗಿದೆ. ಆಗೋಯ್ತಾ? ಕುಬಾನಿಕಾ ಇದು ಸ್ವಲ್ಪ ಇವಾಗ ಸ್ಮ್ಯಾಶ್ ಮಾಡಬೇಕು. ಎಸ್, ಮಾಡಿ. ಇದು ಆಫ್ ಮಾಡ್ಕೊಂಡು. ಆಫ್ ಮಾಡೋಣ. ಇದು ಕತೆ ಮುಗೀತಾ? ಇನ್ನ ಕತೆ ಇದೆಯಾ? ಆಯ್ತು, ಮುಗೀತು. ಅಂದರೆ ಬೇರೆದಕ್ಕೆ ಹಾಕೊಂಬೋಣ? ಸ್ವಲ್ಪ ಸ್ಮ್ಯಾಶ್ ಮಾಡ್ತೀನಿ ಇದರಲ್ಲೇ. ಓಕೆ, ಮಾಡ್ಕೊಳ್ಳಿ. ಯಜಮಾನ್ರೆ ಮಾಡ್ಕೊಟ್ಟಿದ್ದೀರಾ ಇದನ್ನ? ತಿಂದಿದ್ದಾರಾ? ಮನೆ ಕೆಲಸಕ್ಕೆ ಹೋಗಿದ್ದಾರಾ? ಹಾಂ. ಓಕೆ.
ತುಂಬ ಏನು ಬೇಡ, ಸ್ವಲ್ಪ ಅದು ಸಿಗ್ಬೇಕು ಬಾಯಿಗೆ, ತಿನ್ಬೇಕಂದ್ರೆ ಆ ಹಣ್ಣು ಸಿಗ್ಬೇಕಲ್ವಾ? ಸಾಕು ಇಷ್ಟ. ನನಗೊಂದು ಗ್ಲಾಸ್ ಬೌಲ್ ಕೊಡಿ. ಓಹೋ 300 ಗ್ರಾಮು, ಒಂದು 3 ಜನ ತಿನ್ಬೋದಾ? ಬಾದಾಮ್ ಸ್ಲೈಸಸ್ ಆ್ಯಡ್ ಮಾಡ್ತಾ ಇದ್ದೀನಿ. ಎಸ್ ಮೇಡಮ್. ಪಿಸ್ತಾ ಸ್ಲೈಸಸ್. ಎಸ್ ಮೇಡಮ್. ಸ್ವಲ್ಪ ಕಂಡೆನ್ಸ್ ಮಿಲ್ಕ್. ಸ್ವಲ್ಪ ಕಂಡೆನ್ಸ್ ಮಿಲ್ಕಾ? ದಿಸ್ ಈಸ್ ಆಪ್ಷನಲ್. ಡಿಸೈನರ್ ಮಾಡಿ ಹೋಗ್ಲಿ. ಸಾಕು. ಮುರಳಿ ಅವರೇ, ಕುಬಾನಿಕಾ ಮೀಠಾ ಟೇಸ್ಟ್ ಮಾಡಿ ಹೇಳಿ ಹೇಗೆ. ಎಲ್ಲೋ ತಿಂದಿರಿ ನೀವು ಇದನ್ನ? ಹೈದರಾಬಾದಲ್ಲೇ. ಯಾವಾಗ ಹೋಗಿದ್ರಿ? ಹೋಗ್ತಾ ಇರ್ತೀನಿ. ನನ್ನ ಫ್ರೆಂಡ್ ಹೈದರಾಬಾದ್ ಅವಳಿದ್ದಾಳೆ, ಸೊ ಅವಳಿಂದ ನಾನು ಕಲ್ತ್ಕೊಂಡಿದ್ದು. ಥ್ಯಾಂಕ್ ಯು. ಏನು ನಿಮ್ಮ ಫ್ರೆಂಡ್ ಹೆಸರು ಹೇಳಲಿಲ್ಲ? ವನಿಲಾ ಅಂತ. ವನಿಲಾ, ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕುಬಾನಿಕಾ ಮೀಠವನ್ನು ಮಾಡಿಕೊಟ್ಟಿದ್ದಾರೆ ಕವಿತಾ ಅವರು. ಓಕೆ, ಇದನ್ನ ಯಾವ ರೀತಿ ಮಾಡಿದ್ರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ತೋರಿಸ್ತಾ ಇದ್ದೀವಿ, ನೋಡ್ಕೊಳ್ಳಿ. ಕುಬಾನಿಕಾ ಮೀಠಾ ಮಾಡ್ಕೊಳ್ಳಿ. ಕುಬಾನಿಕಾ ಮೀಠಾ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ನೀರು, ಆಪ್ರಿಕಾಟ್ಸ್ ಹಾಕಿ ಬೇಯಿಸಿ. ಇದಕ್ಕೆ ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಿಂಬೆ ರಸ, ಬಾದಾಮಿ ಚೂರು, ಪಿಸ್ತಾ ಚೂರು, ಕಂಡೆನ್ಸ್ಡ್ ಮಿಲ್ಕ್ ಹಾಕಿ ಚೆನ್ನಾಗಿ ಬೇಯಿಸಿದರೆ ಕುಬಾನಿಕಾ ಮೀಠಾ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕವಿತಾ ಅವರು ಒಳ್ಳೆ ಒಂದು ಕುಬಾನಿಕಾ ಮೀಠವನ್ನು ಮಾಡಿಕೊಟ್ಟಿದ್ದಾರೆ. ಎಸ್, ಟೇಸ್ಟ್ ಮಾಡ್ಬೋದಾ? ಹಾಂ, ಮಾಡಿ. ಸರಿ ಇದೆಯಾ? ಕಮ್ಮಿ ಆಯ್ತಾ? ಎಂಥದಿಲ್ಲ. ಸ್ವಲ್ಪ ಕಾಸ್ಟ್ಲಿ ಸ್ವೀಟು, ಏನಂತ ದೊಡ್ಡ ಕೆಲಸ ಏನಿಲ್ಲ, ಈಸಿಯಾಗಿ ಮಾಡ್ಕೋಬೋದು ಅಂತ ಒಂದು ಕಾಸ್ಟ್ಲಿ ಸ್ವೀಟು ಕುಬಾನಿಕಾ ಮೀಠಾ. ಚೆನ್ನಾಗಿದೆ, ಒಂಥರ ಚೆನ್ನಾಗಿದೆ. ಸ್ವಲ್ಪ ಹುಳಿ ಇದೆ. ಹೌದು, ಫ್ರೂಟಲ್ಲೇ ಹುಳಿ ಇರುತ್ತೆ. ಅದೇ ಫ್ರೂಟ್ ಹುಳಿನೇ. ಹಾಂ, ಹೌದು. ಥ್ಯಾಂಕ್ ಯು. ಒಳ್ಳೆ ಅಡುಗೆ ತೋರಿಸ್ಕೊಟ್ಟಿದ್ದೀರಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಮ್ಮ ಕೈ ಟೇಸ್ಟ್ ಒಂದ್ಸರಿ ನೋಡ್ರಿ ಅಂತ ಯಶೋಧ ಅವರು ರೆಡಿಯಾಗಿ ನಿಂತ್ಬಿಟ್ಟಿದ್ದಾರೆ. ಯಶೋಧರ ಬಗ್ಗೆ ತಿಳ್ಕೊಳ್ಳೋಣ, ಏನು ಅಡುಗೆ ಮಾಡ್ತಾರೆ ಕೇಳೋಣ. ಬನ್ನಿ ಮೇಡಮ್. ನಮಸ್ಕಾರ ಯಶೋಧ ಅವರೇ. ನಮಸ್ಕಾರ. ಏನ್ ಮಾಡ್ತೀರಾ ಯಶೋಧ ಅವರೇ? ಮೆಂತ್ಯ ಪಲಾವ್ ಸರ್. ಮೆಂತ್ಯ ಪಲಾವ? ಯಾರಿಗೆ ಇಷ್ಟನೋ ನಿಮ್ಮಲ್ಲಿ? ನಮ್ಮ ಮನೆಯವ್ರಿಗೆ ಇಷ್ಟ ಸರ್. ಏನ್ ನಿಮ್ಮ ಮನೆಯವ್ರ ಹೆಸರು? ಪಟೇಲ್ ಗೌಡ. ಪಟೇಲ್ ಗೌಡ್ರ? ಹೆಂಗ್ ಕರಿತೀರಾ ಮಲ್ಲಿ? ಪಟೇಲ್ ಗೌಡ್ರ ಅಂತ ಕರಿತೀವಿ ಸರ್. ಪಟೇಲ ಬಾಯ್ಲಿ ಅಂತ ಕರೀದ್ ಬಿಡ್ತೀರೇನೋ? ಏನಂತ ಸರಿ ಹೇಳ್ರಿ, ಏನಂತ ಕರಿತೀರ? ಸಾರಿ ಅಂತೀವಿ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಯಶೋಧ ಅವರು. ಏನ್ ಅಡುಗೆ ಮಾಡ್ತೀರಾ ಯಶೋಧ ಅವರು? ಮೆಂತ್ಯ ಪಲಾವ್ ಸರ್. ಏನೋ ಇಷ್ಟನಾ? ಅಷ್ಟೊಂದು ಇಷ್ಟನಾ ಅವ್ರಿಗೆ? ಇಷ್ಟ. ವೆಜ್ ನಾನ್ ವೆಜ್ಜಾ? ವೆಜ್ ಸರ್. ಇನ್ನೇನ್ ಮಾಡ್ತಾರೆ? ಮೆಂತ್ಯ ಪಲಾವು, ಪುದೀನಾ ಪಲಾವು, ಕೊತ್ಮಿರಿ ಪಲಾವೇ ತಿನ್ಬೇಕಾಗುತ್ತೆ. ಎಷ್ಟು ಜನ ಮಕ್ಕಳು? ಇಬ್ರು ಸರ್. ಏನ್ ಮಾಡ್ತಾರಮ್ಮ? ಒಬ್ರು ಸೆಕೆಂಡ್ PUC, ಒಬ್ಬ SLC. ಓಕೆ, ಎಲ್ಲಿ ನಿಮ್ಮ ಮನೆ? ಚನ್ನಪಟ್ಟಣ ಸರ್. ಚನ್ನಪಟ್ಟಣದಲ್ಲಿ? ಇಲ್ಲಿ ಚನ್ನಪಟ್ಟಣ ಅಂದ್ರೆ ಮಂಗ್ನೂರು ಸರ್. ಶುರು ಮಾಡೋಣ. ಹ್ಞೂ ಸರ್. ಏನ್ ಮಾಡ್ತಾ ಇರ ಅಂತ ಹೇಳಿದ್ರೆ ಅಡುಗೆ ನೀವು? ಮೆಂತ್ಯ ಪಲಾವ್ ಮಾಡಕ್ಕೆ ಏನೇನು ತಂದಿದ್ದೀರಿ? ಮೆಂತ್ಯ ಪಲಾವ್ ಬೇಕಾಗುವ ಸಾಮಗ್ರಿಗಳು: ಅಕ್ಕಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿ ಮೆಣಸಿನಕಾಯಿ, ಟೊಮ್ಯಾಟೊ, ತೆಂಗಿನಕಾಯಿ ತುರಿ, ಚಕ್ಕೆ, ಲವಂಗ, ಮೊಗ್ಗು, ಅನಾನಸು, ಪಲಾವ್ ಎಲೆ, ಅರಿಶಿನ, ಗರಂ ಮಸಾಲ, ಧನಿಯಾ ಪುಡಿ, ಮೆಂತ್ಯ ಸೊಪ್ಪು, ಪುದೀನಾ, ಕೊತ್ತಂಬರಿ ಸೊಪ್ಪು, ತುಪ್ಪ, ಉಪ್ಪು, ಎಣ್ಣೆ. ಯಶೋಧವರು ಬಂದಿದ್ದಾರೆ, ಚನ್ನಪಟ್ಟಣದಿಂದ ಬಂದಿದ್ದಾರೆ. ಒಳ್ಳೆ ಅಡುಗೆ ಮಾಡ್ತಾ ಇದ್ದಾರೆ. ಮೆಂತ್ಯ ಪಲಾವು ಪಾಟೇಲ್ ಗೌಡ್ರಿಗೆ ತುಂಬಾ ಇಷ್ಟ ಅಂತ ಅವ್ರ ಯಜಮಾನ್ರಿಗೆ, ಅದಕ್ಕೆ ಮಾಡಕ್ ಬಂದಿದ್ದಾರೆ. ಓಕೆ, ನೋ ಪ್ರಾಬ್ಲಮ್, ಶುರು ಮಾಡೋಣ. ಏನ್ ಕೊಡಿ ಫಸ್ಟ್? ಕುಕ್ಕರ್ ಕೊಡಿ ಸರ್. ಕುಕ್ಕರ್ಲೇ ಮಾಡ್ಬಿಡೋದೆ? ಹ್ಞೂ ಸರ್. ಓಕೆ, ಎಸ್. ಎಣ್ಣೆ ಬೇಕು ಸರ್. ಹಾಕೋಣ? ಹಾಕಿ ಸರ್. ಎಷ್ಟು ಬೇಕು ಎಣ್ಣೆ ನೋಡ್ಕೊಳ್ಳಿ. ತುಪ್ಪ ಹಾಕಿ ಸ್ವಲ್ಪ ಸಾಕು ಸರ್. ಇಷ್ಟು ಸಾಕ ಎಣ್ಣೆ? ತುಪ್ಪ ಬೇರೆ ಹಾಕ್ತೀರಾ? ಹ್ಞೂ ಹಾಕಿ. ಪಾಟೇಲ್ ಗೌಡ್ರಿಗೆ ಕಂಡ್ರೆ ತುಂಬಾ ಇಷ್ಟನಾ ಇದು? ಸ್ವಲ್ಪ ತುಪ್ಪ. ಎಸ್. ಏನೇನು ಹಾಕಿದ್ರಿ? ಒಂದೇ ಸರಿ ಹೋಲ್ಸೇಲ್ ಆಗಿ ಒಂದು ಮರಾಠ ಮಗು, 2 ಚಕ್ಕೆ, ಲವಂಗ, ಒಂದು 3 ಲವಂಗ. ಈಗ ಪಲಾವ್ ಎಲೆ ಹಾಕಿದ್ದಾರೆ. ಎಸ್ ಮೇಡಮ್. ಇಬ್ರು ಗಂಡ್ಮಕ್ಳ ಇಬ್ರು ಹೆಣ್ಮಕ್ಳ? ಇಬ್ರು ಗಂಡ್ಮಕ್ಳು ಸರ್. ಏನ್ ಹೆಸರು? ಯೋಗೇಶ್ ಕುಮಾರ್, ನಿತೀಶ್ ಕುಮಾರ್. ಯೋಗೇಶ್ ಕುಮಾರ್ ಸೆಕೆಂಡ್ PUC, ಹ್ಞೂ ಸರ್. ನಿತಿನ್ ಕುಮಾರ್ 10th ಸ್ಟ್ಯಾಂಡರ್ಡ್. ಹ್ಞೂ ಸರ್. ಎಸ್, ಹಾಕಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸರ್. ಎಸ್. ಈರುಳ್ಳಿ ಸರ್. ಹಾಕಿ ಈರುಳ್ಳಿ. ಶುಂಠಿ ಬೆಳ್ಳುಳ್ಳಿಯ ಪೇಸ್ಟು ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಬೇಕು, ಹಸಿ ವಾಸನೆ ಹೋಗಬೇಕು. ಅದಾದ ನಂತರ ಈರುಳ್ಳಿ ಹಾಕೋಬೇಕು, ಹಸಿ ವಾಸನೆ ಹೋಗಬೇಕು. ಯಾಕಂದರೆ ಇಲ್ಲ ಅಂದರೆ ತಿನ್ಬೇಕಂದ್ರೆ ಮಸಾಲ ವಾಸನೆ ಬರ್ತಾ ಇರುತ್ತೆ. ಚೆನ್ನಾಗಿ ಎಣ್ಣೆ ತುಪ್ಪದಲ್ಲಿ ಫ್ರೈ ಮಾಡಿದ್ಮೇಲೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಎಸ್ ಮೇಡಮ್. ಹಸಿಮೆಣಸಿನ್ಕಾಯಿ ಸರ್. ಹಸಿಮೆಣಸಿನ್ಕಾಯಿ, ಓಕೆ. ಎಸ್. ಟೊಮೆಟೊ. ಟೊಮೆಟೊ
ಹಸಿಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲ ತುಪ್ಪ ಮತ್ತು ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದೀವಿ. ಎಸ್ ಮೇಡಮ್, ಹೇಳಿ. ಮೆಂತ್ಯ ಸೊಪ್ಪು ಸರ್. ಇದೇ ಮೇನ್ ಅಲ್ಲ? ಹ್ಞೂ ಸರ್. ಮೆಂತ್ಯ ಸೊಪ್ಪಿನ ಬಾತಿದು. ಮೆಂತ್ಯ ಬಾತು ಏನು ಮಾಡ್ತೀರಾ ಫ್ರೀ ಟೈಮಲ್ಲಿ ನೀವು? ಏನೇ ಸರ್ ಟಿ ವಿ ನೋಡ್ತೀನಿ ನಿಮ್ಮ ಪ್ರೋಗ್ರಾಮು. ಟಿ ವಿ ನೋಡೋದು ಅಷ್ಟೇ? ಯಜಮಾನಿಗೆ ಏನು ಹೆಲ್ಪ್ ಮಾಡೋದಿಲ್ವೇ? ಇಲ್ಲ ಸರ್, ಅವ್ರು ಬೆಳಗ್ಗೆ ಹೋಗಿ ಸಂಜೆ ಬರ್ತಾರೆ. ಓಹೋ ಹೋ ಹೋ. ಪುದೀನ ಸೊಪ್ಪು ಹಾಕ್ತೀನಿ ಸರ್. ಸ್ವಲ್ಪ ಪುದೀನೂ ಹಾಕ್ಕೊಂಡಿದ್ದಾರೆ, ಮೆಂತ್ಯ ಸೊಪ್ಪನ್ನು ಹಾಕಿದ್ದಾರೆ. ಎಸ್ ಮೇಡಮ್, ಆಮೇಲೆ ಕೊತ್ತಂಬರಿ ಸೊಪ್ಪು ಸರ್. ಹಾಕಿ. ಸರ್ ಅಕ್ಕಿ ಎಸ್ ಹಾಕ್ತಿದ್ದೀನಿ. ಮೇಡಮ್. ಓಕೆ. ಎಸ್ ಮೇಡಮ್. ಮಕ್ಕಳು ಯಾವ ಸ್ಕೂಲಿಗೆ ಹೋಗ್ತಾರೆ? ಚನ್ನಪಟ್ಟಣದಲ್ಲೇ? ಗೌರ್ಮೆಂಟ್ ಸ್ಕೂಲ್ ಸರ್, ಕೊಡಂಬಳ್ಳಿಗೆ ಹೋಗ್ತಾರೆ. ಓಕೆ ಓಕೆ ಓಕೆ. ಚೆನ್ನಾಗಿ ಓದ್ತಾ ಇದ್ದೀರಾ? ಈಗ ಇಬ್ಬರು ಪಬ್ಲಿಕ್ ಎಕ್ಸಾಮ್ ಸರಿ. ಹ್ಞೂ ಸರ್. ಏನು ಮಾಡ್ತೀರಾ ಮಗನಿಗೆ, ದೊಡ್ಡ ಮಗನಿಗೆ? ಸರ್ ಪಾಸ್ ಆದರೆ ಹೋಯ್ತಾನೆ. ಪಾಸ್ ಆದರೆ ಹೋಯ್ತಾನೆ, ಇಲ್ಲ ಅಂದ್ರೆ ಏನು ಮಾಡ್ತಾನೆ? ಪಾಸ್ ಆಗಲಿಲ್ಲ ಅಂದ್ರೆ ಕಟ್ಕೊಂಡು ಮಾಡ್ಕೊತಾನೆ. ಕಟ್ಕೊಂಡು ಮಾಡ್ಕೋತಾನೆ. ಮಧ್ಯದಲ್ಲಿ ಏನು ಮಾಡ್ತಾನೆ? ಮಧ್ಯದಲ್ಲಿ ಎಲ್ಲರೂ ಗ್ಯಾರೇಜ್ ಹೋಯ್ತಾನೆ ಸರ್. ಯಾಕೆ ಓದ್ತಾನೆ ಬಿಡ್ರಿ, ಅನ್ಕೋಬೇಡಿ, ಖಂಡಿತ ಪಾಸ್ ಆಗ್ತಾನೆ. ನಿಮಗೆ ಹಾಕ್ರಿ. ಚಿಕ್ಕವನು ಚಿಕ್ಕವನು ಓದ್ತಾನೆ ಸರ್. ಅವನು ದೊಡ್ಡವನು ಕಡಿಮೆ ಓದೋದಾ? ದೊಡ್ಡವನು ಸ್ವಲ್ಪ ವಿದ್ಯೆ ಎತ್ತಲ್ಲ, ಚಿಕ್ಕವನು ಓದ್ತಾನೆ ಸರ್. ವಿದ್ಯಾ ಹತ್ತದೇ ಸೆಕೆಂಡ್ ಪಿ ಸಿ ಕೊಟ್ಟವನ್ನ ಹತ್ತತ್ತೆ ಹಾಕಿ ನೀವು. ಹಾಕ್ರಿ. ಓಕೆ. ಕಾಯಿ ತುರಿ ಹಾಕ್ತೀನಿ ಸರ್. ಕಾಯಿ ತುರಿ, ಗರಂ ಮಸಾಲ ಪುಡಿ ಹಾಕಿ ಸರ್. ಗರಂ ಮಸಾಲ ಪುಡಿ ಬರಬೇಕಾ? ಹಾಕಿ ಸರ್. ಧನಿಯಾ ಪುಡಿ ಸ್ವಲ್ಪ ಸರ್. ಇದು ಸಾಕಾ ನೋಡ್ರಿ? ಎಷ್ಟು ವಿಜಲ್ ಕೂಗಿಸ್ತೀನಿ? 2 ವಿಷಲ್ ಸರ್. ಸಾಕೆ? ಸಾಕು ಸರ್. Okay. ಅರಿಶಿನ ಪುಡಿ ಸ್ವಲ್ಪ ಸಾಕು. ಸಾಕಾ? ಆಮೇಲೆ ಉಪ್ಪು ಹಾಕ್ತೀವಿ ಸರ್. ಹಾಕಿ. ಕರೆಕ್ಟಾಗಿ ಜ್ಞಾಪಿಸ್ಕೊಳ್ಳಿ. ಯಜಮಾನ್ ಅಡುಗೆ ಮಾಡ್ತಾರಾ? ಇಲ್ಲ ಸರ್, ಮಾಡಲ್ಲ ಅವರು. ಯಾವತ್ತಾರುವೆ ಮಾಡಲ್ಲ ಸರ್. ಮಾಡಲ್ಲ. ಅಡುಗೆ ಮನೆಗೆ ಹೋಗಲ್ಲ ಸರ್ ಅವರು. ಓಕೆ, ಬೇಕಾದ್ರೆ ಮಾಡ್ಕೊಳ್ಳಿ, ಇಲ್ಲ ಬರಕ್ಕಿಲ್ಲ ಅಂತಾರೇನು ಅಲ್ವಾ? ಎಸ್. ಏನು ಮಾಡೋಣ, ಮುಚ್ಚೋಣ? ಸರ್ ಇನ್ನೂ ಸ್ವಲ್ಪ ಎಣ್ಣೆ ಹಾಕಿ. ಎಣ್ಣೆನಾ? ಓಕೆ. ಇದಕ್ಕೆ ಮೊಸರು ಬಜ್ಜಿ ಅವೆಲ್ಲ ಏನು ಬೇಡವಾ? ಇಲ್ಲ ಸರ್, ಬಿಸಿಲು ತಿಂದರೆ ಏನು ಬೇಡ. ಬಿಸಿಲು ತಿಂದ್ರೆ ಏನು ಬೇಕಾಗಿಲ್ಲ ಸರ್. ತಣ್ಣಗಾದ್ಮೇಲೆ ಮೊಸರು ಬಜ್ಜಿ ಎಲ್ಲ ಮುಚ್ಚದೆ? ಹ್ಞೂ ಸಾಯ್ತು ಸರ್. ಎಷ್ಟು 2 ವಿಷಲ್? ಹ್ಞೂ 2 ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ಯಶೋಧ ಅವರು ಬಂದಿದ್ದಾರೆ. ಒಳ್ಳೆ ಅದ್ಭುತವಾಗಿರುವಂಥ ಮೆಂತ್ಯ ಪಲಾವು ಅವ್ರ ಯಜಮಾನರು ಪಟೇಲ್ ಗೌಡ್ರಿಗೆ ಇಷ್ಟವಾಗಿರುವಂಥದ್ದು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮಾಡಿದ್ದಾರೆ. ತೆಗೆದು ನೋಡೋಣ ಏನಾಗಿದೆ ಅಂತ. ಆಗಿದೇನ್ರಿ ಬಾತು? ಹ್ಞೂ ಆಗಿದೆ ಸರ್. ಹಿಂಗೇನಾ ಪಟೇಲ್ ಗೌಡ್ರಿಗೆ ಮಾಡೋದು ನೀವು? ಹ್ಞೂ ಹಿಂಗೇನಾ, ಗ್ಯಾರಂಟಿನಾ? ಹ್ಞೂ ಸರ್. ಕುಕ್ಕರ್ಲಿ ಸ್ವಲ್ಪ ಜಾಸ್ತಿ ಹೊತ್ತು ಅನ್ನಗಿನ ಚೆನ್ನಾಗಿ ಅರಳುತ್ತೆ. ಅರ್ಜೆಂಟಾಗಿ ತೆಗೆದ್ರೆ ಒಂದು ಸ್ವಲ್ಪ ಬಿಡಬೇಕು ಸರ್, ದಮ್ ಆಗಬೇಕು. ಚೆನ್ನಾಗಿ ದಮ್ ಆದ್ರೇ ಮಜವಾಗಿರೋದು, ತಣ್ಣಗಾದ್ಮೇಲೆ ಚೆನ್ನಾಗಿರೋದು. ಅರ್ಜೆಂಟಾಗಿ ವಿಜುವಲ್ ಕೂಗೋದಕ್ಕಿಂತ ಮೊದಲು ತೆಗೆದ್ರೆ ಸ್ವಲ್ಪ ಕಷ್ಟ ಸರ್. ಓಕೆ ಮೇಡಮ್, ಹಾಕ್ಕೊಡಿ. ನಿಮ್ಮ ಮಕ್ಳಿಗೆ ಇಷ್ಟನಾ ಇದು? ಹ್ಞೂ ಸರ್. ಮೆಂತ್ಯ ಪಲಾವ್ ರೆಡಿ ಸರ್. ಹಬ್ಬ, ಪಟೇಲ್ ಗೌಡ್ರಿಗೆ ಮೆಂತ್ಯ ಪಲಾವ್ ತಯಾರಾಗಿದೆ, ಕೊಟ್ಬಿಡಿ ಮೇಡಮ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಯಶೋಧ ಅವರು ಬಂದಿದ್ದಾರೆ. ಒಳ್ಳೆ ಅದ್ಭುತವಾಗಿರುವಂಥ ಮೆಂತ್ಯ ಪಲಾವನ್ನ ಮಾಡಿದ್ದಾರೆ ಪಟೇಲ್ ಗೌಡ್ರು ಅವ್ರ ಯಜಮಾನ್ರಿಗೆ ಇಷ್ಟವಾಗಿರುವಂಥದ್ದು. ಓಕೆ, ಇದನ್ನ ಯಾವ ರೀತಿ ಮಾಡಿದ್ರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಮೆಂತ್ಯ ಪಲಾವ್ ಮಾಡ್ಕೊಳ್ಳಿ. ಮೆಂತ್ಯ ಪಲಾವ್ ಮಾಡುವ ವಿಧಾನ: ಒಂದು ಕುಕ್ಕರ್ಗೆ ಎಣ್ಣೆ ತುಪ್ಪ ಹಾಕಿ ಅದು ಬಿಸಿಯಾದ ಮೇಲೆ ಮೊಗ್ಗು, ಚಕ್ಕೆ, ಲವಂಗ, ಅನಾನಸು, ಪಲಾವ್ ಎಲೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿ ಮೆಣಸಿನಕಾಯಿ, ಟೊಮ್ಯಾಟೊ, ಮೆಂತ್ಯ ಸೊಪ್ಪು, ಪುದೀನ, ಕೊತ್ತಂಬರಿ ಸೊಪ್ಪು, ಅಕ್ಕಿ, ತೆಂಗಿನಕಾಯಿ ತುರಿ, ನೀರು, ಗರಂ ಮಸಾಲ, ಧನಿಯಾ ಪುಡಿ, ಅರಿಶಿನ, ಉಪ್ಪು, ಎಣ್ಣೆ ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಷಲ್ ಕೂಗಿಸಿದರೆ ಮೆಂತ್ಯ ಪಲಾವ್ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮುರಳಿಯವರೇ. ನಮ್ಮನೆ ಅಡುಗೆ, ರುಚಿಕರವಾದಂಥ ಅಡುಗೆ, ನಮ್ಮ ಯಜಮಾನರು ಪಟೇಲ್ ಗೌಡ್ರಿಗೆ ಇಷ್ಟವಾಗಿರುವಂಥ ಅಡುಗೆ, ಒಂದು ಮೆಂತ್ಯ ಬಾತನ ಮಾಡಿದ್ದೀವಿ, ತಿನ್ ನೋಡಿ ಅಂತ ಇದ್ದಾರೆ. ಓಕೆ, ಟೇಸ್ಟ್ ಮಾಡ್ಬೋದಾ? ಮಾಡಿ ಸರ್. ಇದಕ್ಕೇನು ಬಿಸಿಲಿರೋದ್ರಿಂದ ಮೊಸರು ಬಜ್ಜಿ ಗಿಸ್ರು ಬಜ್ಜಿ ಎಲ್ಲ ಏನು ಬೇಡ, ತಿನ್ ನೋಡಿ ಸರ್ ಅಂತ ಹೇಳ್ಬಿಟ್ಟಿದ್ದಾರೆ ಮೊದಲೇ. ಅದರಿಂದ ಅವೆಲ್ಲೇನು ಕೇಳಕ್ಕೆ ಹೋಗಿಲ್ಲ ನಾವು. ಉಪ್ಪು ಖಾರ ಸಾಕ ಸರ್? ಚೆನ್ನಾಗಿದೆ ಉಪ್ಪು ಖಾರ. ಉಪ್ಪು ಚೆನ್ನಾಗಿದೆ. ಸಪ್ಪೆನಾ ಸರ್? ಇಲ್ಲ ಬಿಡಿ, ಕರೆಕ್ಟ್ ಆಗಿದೆ, ಚೆನ್ನಾಗಿದೆ. ಸ್ವಲ್ಪ ಏನೋ ರಿಕ್ವೆಸ್ಟ್ ಅಂದರೆ ಶುಂಠಿ ಬೆಳ್ಳುಳ್ಳಿ ಅಷ್ಟೊಂದು ಬೇಕಾಗಿಲ್ಲ. ಮಲ್ಲಿ ನೀವು 4 ಜನಕ್ಕೆ ಮಾಡ್ತೀರಾ, 4 ಜನಕ್ಕೆ ಮಾಡಿದಾಗ 2 ಜನಕ್ಕೂ ಅಷ್ಟೇ ಹಾಕ್ಬಿಟ್ರೆ ಸ್ವಲ್ಪ ಜಾಸ್ತಿ ಆದಂಗೆ ಅಷ್ಟೇ. ಬಟ್ ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದೀರಾ ಯಶೋಧ ಅವರೇ, ಥ್ಯಾಂಕ್ ಯು. ಚನ್ನಪಟ್ಟಣದಿಂದ ಎಷ್ಟು ದೂರ ನೀವು? ಅಲ್ಲಿಂದ 7 ಕಿಲೋಮೀಟರ್ ಸರ್. ಓಹೋ, ಒಳಗೆ ಹಳ್ಳಿಯಿಂದ ಬಂದು ಒಳ್ಳೆಯ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಳ್ಳೆಯ ಕೈ ರುಚಿನ ತೋರಿಸ್ಕೊಟ್ಟಿದ್ದೀರಾ, ಥ್ಯಾಂಕ್ ಯು.
ಪುಷ್ಪವ್ರೆ ಅಡುಗೆ ಮಾಡ್ತೀವಿ, ಭಾಳ ದೂರದಿಂದ ಬಂದಿದ್ದೀವಿ, ನಮ್ಮ ಕೈ ರುಚಿನ ಒಂದು ಸರಿ ನೋಡಿ ಅಂತ ಇದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಮಸ್ಕಾರ ಮೇಡಮ್, ತಮ್ಮ ಹೆಸರು? ಪುಷ್ಪ ಅಂತ. ಪುಷ್ಪ, ಏನು ಮಾಡ್ಕೊಂಡಿದ್ದೀರಿ? ನಾನು ಗೃಹಿಣಿ. ಯಜಮಾನ್ರು? ಅವರು ಜ್ಯುವೆಲರಿ ಶೋರೂಮ್ ಇಟ್ಕೊಂಡಿದ್ದಾರೆ. ಜ್ಯುವೆಲರಿ ಶೋರೂಮೇ ಇಟ್ಕೊಂಡಿದ್ದಾರೆ. ಹೌದು. ಬಿಡಿ, ಚಿನ್ನ ತೊಗೊಳ್ಳೋದೇ ಬೇಕಾಗಿಲ್ಲ. ಏನು ಯಜಮಾನ್ ಹೆಸರು? ರವಿ. ರವಿ, ನಮಸ್ಕಾರ. ಎಲ್ಲಿದೆ ಶೋರೂಮ್ ನಿಮ್ಮದು? ಚನ್ನರಾಯಪಟ್ಟಣದಲ್ಲಿ. ಅಮ್ಮನ ಮನೆಯಲ್ಲಿ? ಮೈಸೂರು. ಎಲ್ಲಿ ಮೈಸೂರಲ್ಲಿ? ಆಂದೋಲನ್ ಸರ್ಕಲ್. ಆಂದೋಲನ ಸರ್ಕಲ್ ಇಂದ ಆ ಕಡೆ ಚನ್ನರಾಯಪಟ್ಟಣ ಕೊಟ್ಟಬಿಟ್ರಾ? ಕೆ ಆರ್ ನಗರದ ಮೇಲೆ ಹಂಗೆ ಆಕ್ಚುಲಿ ನೇಟಿವ್ ಪ್ಲೇಸ್ ಚಾಮರಾಜನಗರ ನಮ್ದು. ಓಹೋ, ಇನ್ನ ಮುಂದಕ್ಕೆ ಹಂಗೆ. ಓಕೆ. ನಾವು ಮದುವೆ ಎಲ್ಲ ಆದ್ಮೇಲೆ ಮೈಸೂರಲ್ಲಿ ಸೆಟ್ಲ್ ಆದ್ರು ನಮ್ಮ ಡ್ಯಾಡಿ ಮಮ್ಮಿ. ನಾವು 3 ಜನ ಹೆಣ್ಮಕ್ಳು. ಹೌದಾ? ನಾನೇ ನೀವೇ ಕೊನೆಯವಳು. ಮೊದಲನೇ ಪೀಸಾ? ಇಲ್ಲ, ಕೊನೆಯವಳು. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಪುಷ್ಪ ಅವ್ರು ಬಂದಿದ್ದಾರೆ. ಪುಷ್ಪ, ಏನ್ ಮಾಡ್ತಾ ಇದೀರಿ? ನಾನು ಟೊಮೊಟೊ ಕಾಯಿ ಖಾರ ಮಾಡ್ತಾ ಇದ್ದೀನಿ. ಟೊಮ್ಯಾಟೊ ಕಾಯಿ ಖಾರನ? ಹೌದು. ಏನ್ರಿ ಅದು? ಅದು ಖಾರ ಸ್ಪೆಷಲ್, ನಿಮ್ಗೆ ಇಷ್ಟ ಅಂತ. ಖಾರ ಅಂದ್ರೆ ತುಂಬಾ ಇಷ್ಟ ಅಲ್ವಾ? ಹೌದು. ಅಲ್ರಿ, ಏನದು? ಅದು ಗ್ರೇವಿ ಟೈಪ್. ಹಂಗ ಹೇಳ್ರಿ. ಚಪಾತಿಗೆ, ಪೂರಿಗೆ, ರೊಟ್ಟಿಗೆ ಚೆನ್ನಾಗಿರುತ್ತೆ. ಪಾಪ ನಿಮ್ ಯಜಮಾನ್ರಿಗೆ ಇದೆಲ್ಲ ಖಾರ ಪರಲ್ಲ ತಿನ್ನಿಸ್ತಾ ಇದೀರಾ? ಇಲ್ಲ, ಅವ್ರು ಖಾರನೇ ಇಷ್ಟಪಡೋದು. ಎಷ್ಟು ಜನ ಮಕ್ಕಳು? ಇಬ್ರು. ಏನ್ ಮಾಡ್ತಾರಮ್ಮ? ಮಗಳು 6th ಸ್ಟ್ಯಾಂಡರ್ಡ್, ಆಯ್ತು. ಮಗ 1st ಸ್ಟ್ಯಾಂಡರ್ಡ್. ಓಕೆ, ಶುರು ಮಾಡೋಣ. ಓಕೆ. ಟೊಮೆಟೊ ಖಾರ, ಟೊಮೆಟೊ ಕಾಯಿ ಖಾರ ಏನ್ ಬೇಕಾದ್ರೆ ಅನ್ಕೋಬಹುದು. ಟೊಮೆಟೊ ಖಾರ ಮಾಡಕ್ಕೆ ಏನೇನ್ ತಂದಿದ್ದೀರಾ ಪುಷ್ಪ ಅವರೇ? ಟೊಮ್ಯಾಟೊ ಖಾರ ಬೇಕಾಗುವ ಸಾಮಗ್ರಿಗಳು: ಟೊಮ್ಯಾಟೊ, ಹುರಿಗಡ್ಲೆ, ಬೆಲ್ಲ, ಕಡಲೆಬೇಳೆ, ಜೀರಿಗೆ, ಸಾಸಿವೆ, ಒಣಮೆಣಸಿನಕಾಯಿ, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಅರಿಶಿನ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಉಪ್ಪು, ಎಣ್ಣೆ. ಶುರು ಮಾಡೋಣ. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಫಸ್ಟ್ ಒಂದು ಕುಕ್ಕರ್ ಕೊಡಿ. ಏನಕ್ಕೆ? ಅದು ಸ್ವಲ್ಪ ಬೇಯಿಸ್ಕೊಳ್ಬೇಕು. ಬೇಯಿಸ್ಕೊಳ್ಳೋ ಕುಕ್ಕರ್ ಹಾಕ್ರಿ, ಹಂಗೆ ಬೇಯಿಸ್ರಿ. ಮೆಣಸಿನ್ಕಾಯಿ ಇದು ಎರಡನ್ನೂ ಬೇಯಿಸ್ಬೇಕಲ್ವ? 1 ವಿಷಲ್ ಸಾಕು. ಸ್ವಲ್ಪ ನೀರು ಹಾಕೊಳ್ಳೋಣ. ಎಸ್ ಎಸ್. ಓಕೆ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ಹಾಕೋಬೋದು. ಓಹೋ. ಜಾಸ್ತಿ ತಿನ್ನೋರು ಜಾಸ್ತಿ ಹಾಕೋಬೋದು, ಓಹೋ. ಮೀಡಿಯಂ ಬೇಕಾದವರು ಮೀಡಿಯಂ ಹಾಕ್ಬೋದು. ಓಹೋ, ಹಿಂಗೆಲ್ಲ ಬೇರೆ ಇದೆಯಾ ಸ್ಕೀಮು? ಹೌದು. ವೆಜ್ಜಾ ನಾನ್ ವೆಜ್ ಅಮ್ಮಲ್ಲಿ? ನಾವು ಓನ್ಲಿ ವೆಜ್. ಹ್ಞೂ, ಒನ್ಲಿ ವೆಜ್ಗೆ ಹಿಂಗೆ. ಇನ್ನೇನಾದ್ರು ಅದು ಇದ್ಬಿಟ್ರಿ ಹೆಂಗೆ ಅಲ್ಲ ಮೇಡಮ್? ಓಕೆ, ನೀವು ಖಾರ ಜಾಸ್ತಿ ತಿಂತೀರಲ್ವಾ? ನಾನು ಗೊತ್ತಿಲ್ಲಪ್ಪ, ನಾವು ನಾರ್ಮಲ್ ಆಗಿ ತಿಂತೀವಿ. ಇಲ್ಲ. ಖಾರ ಜಾಸ್ತಿ ತಿಂತೀರಾ? ನೀವು ತಿಂದು ನಿಮ್ಗೆ ನೋಡಿ. ಖಾರ ಇಷ್ಟಪಡ್ತೀರಾ? ರೇ ಪುಷ್ಪ ಅವ್ರೆ, ನೀವು ಹೆಂಗ್ ಮಾಡ್ತೀರಿ ನಿಮ್ಮಲ್ಲಿ ಹಂಗೆ ಮಾಡ್ರಿ. ನೀರು ಸಾಕಮ್ಮ? ಅದು ಸಾಕು. ಮುಚ್ಚೋಣ. ಒಂದು ವಿಷಲ್. ಎಷ್ಟು ವಿಷಲ್ ಬೇಕು? 1 ಅಥವಾ 2 ಸಾಕು. 1 ಅಥವಾ 2 ಸಾಕು. ರುಬ್ಬಿಂಗ್ ಏನಾರು ಇದೆಯಾ? ಹೌದು, ಇದನ್ನು ಗ್ರೈಂಡ್ ಮಾಡ್ಕೋಬೇಕು ತಣ್ಣಗಾದ್ಮೇಲೆ. ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡ್ಕೋಬೇಕು. ಆಮೇಲೆ ಒಗ್ಗರಣೆ ಹಾಕಿ ಆಯ್ತು, ಕೊಟ್ಟ ಚಪ್ಕೊಳ್ಳೋದು. ಇದು ಗ್ರೈಂಡ್ ಮಾಡ್ಕೊಳ್ಬೋದಲ್ಲ? ಮಾಡ್ಕೊಳ್ಳಿ. ಉರಿಗಡ್ಲೆಯ ಪುಡಿ ಮಾಡ್ಕೋಬೇಕು. ಈ ಕಡೆ ಟೊಮೆಟೊ ಮತ್ತು ಹಸಿಮೆಣಸಿನ್ಕಾಯಿನ ಕುಕ್ಕರ್ಲಿ ಕೂಗಿಸ್ಕೊಳ್ತಾ ಇದೀವಿ. 1-2 ವಿಷಲ್ ಬೇಕು ಅಂತ ಇದ್ದಾರೆ. ಈ ಖಾರ ಯಾರಿಗಿಷ್ಟನೋ ನಿಮ್ಮಲ್ಲಿ? ಎಲ್ಲರಿಗೂ ಇಷ್ಟ. ನಿಮ್ಮ ಮಕ್ಕಳು ಯಜಮಾನೆಲ್ಲ ತಿಂತಾರಾ? ಹೌದು. ಏನು ವಾರಕ್ಕೊಂದ್ಸರಿ ಮಾಡಿಬಿಟ್ರೆ 1 ತಿಂಗಳು ಪೂರ್ತಿ ಇಟ್ಕೋಬೋದನ ಇದನ್ನ? ಇಲ್ಲ ಇಲ್ಲ, 2-3 ಡೇಸ್ ಇಟ್ಕೋಬೋದು. ಏನು ಪ್ರಾಬ್ಲಮ್ ಇಲ್ಲ. ಏನು ಪ್ರಾಬ್ಲಮ್ ಇಲ್ಲ. ಪಾಪ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಪುಷ್ಪ ಅವರು ಬಂದಿದ್ದಾರೆ. ಮೇಡಮ್ ನೋಡೋಣ. ಎಸ್, ಟೊಮೆಟೊ ಮತ್ತು ಮೆಣಸಿನ್ಕಾಯಿನ ಚೆನ್ನಾಗಿ ಕೂಗಿಸ್ಕೊಂಡಿದ್ದಾರೆ ಕುಕ್ಕರ್ಲಿ. ಅದೇನು ಮಾಡ್ತಾರೋ ಗೊತ್ತಿಲ್ಲ. ಹಾಕೊಳ್ಳಿ ಮೇಡಮ್. ಹೆಂಗಿದೆ ನಿಮ್ಮ ಪಟ್ಟಣ? ಚನ್ನರಾಯ ಪಟ್ಟಣ ಚೆನ್ನಾಗಿದೆ. ಮುಚ್ಚಿ. ನೀರು ಬೇಡಲ್ಲ ಅದಕ್ಕೆ? ಬೇಡಿ, ಗಟ್ಟಿಗೆ ಬೇಕು ಅಂದರೆ ಹಾಕ್ಬೇಕು. ಎಸ್. ಓಕೆ, ರೆಡಿ ಇದೆ. ಎಸ್ ಮೇಡಮ್. ಒಗ್ಗರಣೆಗೆ ರೆಡಿ ಮಾಡ್ಕೊಂಡು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಇದು ಖಾರ, ಟೊಮೆಟೊ ಕಾಯಿ ಖಾರ. ಖಾರ. ನಿಮ್ಮ ಅಕ್ಕನ ಮನೆಯವ್ರಿಗೆಲ್ಲ ಗೊತ್ತಾ ಇದು? ಗೊತ್ತಿಲ್ಲ. ಹೇಳಿದ್ದೀನಿ, ಹೇಳಿದ್ದೀರಿ, ಎಲ್ಲ but ಯಾವ್ದು- ಮಾಡಿಕೊಟ್ಟಿದ್ದೀನಿ. ಎಸ್ ಮೇಡಮ್. ಸ್ವಲ್ಪ ಎಣ್ಣೆ. ಎಣ್ಣೆ ಸ್ವಲ್ಪ ಹಾಂ, ಸಾಕು ಸಾಕಾ? ಸಾಕು. ಕುಕ್ಕರ್ನಲ್ಲಿ ಟೊಮೆಟೊ ಮತ್ತು ಹಸಿಮೆಣಸಿನ್ಕಾಯಿನ 1-2 ವಿಜಿಲ್ ಕೂಗಿಸ್ಕೊಂಡಿದ್ದೀವಿ. ತಣ್ಣಗಾದ ನಂತರ ಅದನ್ನು ರುಬ್ಕೊಂಡಿದ್ದೀವಿ. ಈಗ ಒಂದೊಳ್ಳೆ ಟೊಮೆಟೊ ಕಾಯಿ ಟೊಮೆಟೊ ಖಾರ. ಇದು ಕಾಯಿ ಟೊಮೆಟೊ ಹಾಕಬೇಕು, ಬಟ್ ಇಲ್ಲಿ ಎಲ್ಲ ಹಣ್ಣಾಗ್ಬಿಟ್ಟಿರೋದ್ರಿಂದ ಹಣ್ಣು ಟೊಮೆಟೊ ಖಾರ ಇದು. ಎಸ್ ಮೇಡಮ್. ಏನು ಮಾಡ್ತೀರಾ ಫ್ರೀ ಟೈಮಲ್ಲಿ? ಫ್ರೀ ಟೈಮಲ್ಲಿ ಟಿ ವಿ ನೋಡ್ತೀವಿ, ಒಗ್ಗರಣೆ ಡಬ್ಬಿ ಪ್ರೋಗ್ರಾಮ್ ನೋಡ್ತೀವಿ. ಎಸ್. ಆಮೇಲೆ ನಮ್ಮ ಜ್ಯುವೆಲರಿ ಶೋರೂಮ್ಗೆ ಹೋಗ್ತೀವಿ. ಶೋರೂಮ್ಗೆ ಹೋಗ್ತೀರಾ? ಹೌದು. ಓಕೆ, ಒಳ್ಳೆ ಎಣ್ಣೆ ಕಾಯ್ದಾದ್ಮೇಲೆ ಸ್ವಲ್ಪ ಸಾಸಿವೆ, ಬೆಳ್ಳುಳ್ಳಿ ಎಸ್, ಒಗ್ಗರಣೆಗೆ, ಸ್ವಲ್ಪ ಬೆಳ್ಳುಳ್ಳಿ,
ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಸಾಸಿವೆ, ನಂತರ ಸ್ವಲ್ಪ ಅದು ಬ್ರೌನಿಶ್ ಕಲರ್ ಬರಬೇಕು. ಓಕೆ. ಇನ್ನೇನು ಮಾಡ್ಕೊಡ್ತೀರಾ ಯಜಮಾನ್ರಿಗೆ ಇಷ್ಟವಾಗಿರೋದು? ಬಿಸಿಬೇಳೆಬಾತು. ಓಕೆ. ಕೆಟ್ಟದಾಗ ಮಾಡ್ತೀಯಾ ಇದನ್ನು ಮಾತ್ರ ಮಾಡ್ಬಿಡ ಅನ್ನೋದೇನು? ಆ ಥರ ಕೆಟ್ಟದಾಗೇನು ಮಾಡಲ್ಲ, ಎಲ್ಲ ಚೆನ್ನಾಗೇ ಮಾಡ್ತಾರೆ. ಅಲ್ಲ ಅವ್ರಿಗೆ ಇಷ್ಟ ಇಲ್ದಿರೋದು? ಅವ್ರಿಗೆ ಇಂಥದ್ದು ಇಷ್ಟ ಅಂತೇನೂ ಇನ್ನು ಗೊತ್ತಾಗಿಲ್ವಾ? ಉಪ್ಪಿಟ್ಟು ಇಷ್ಟಪಡಲ್ಲ ಸಾಮಾನ್ಯ. ಉಪ್ಪಿಟ್ಟು ಮಾಡಿದಾಗ ಸ್ವಲ್ಪ ಬೈಗಳು ಉಂಟಾ? ಏನಿಲ್ಲ. ಯಾವನು ಉಪ್ಪಿಟ್ಟು ತಿಂತಾನೆ, ಏನಕ್ಕೆ ಮಾಡ್ತೀಯ ಬೆಳಗ್ಗೆನೇ ಉಪ್ಪಿಟ್ಟು? ಮಕ್ಕಳು ಇಷ್ಟಪಡಲ್ಲ ಉಪ್ಪಿಟ್ಟು. ಎಸ್ ಮೇಡಮ್, ಹಾಕೋಬೋದು. ಹಾಕೊಳ್ಳಿ ಇವಾಗ ಹಾಕೊಳ್ಳಿ. ಎಸ್. ಸ್ವಲ್ಪ ಒಣಮೆಣಸಿನ್ಕಾಯಿ ಹಾಕ್ತೀವಿ. ಸ್ವಲ್ಪ ಒಣಮೆಣಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಸಾಸಿವೆ, ಕಡಲೆಬೇಳೆ, ಸ್ವಲ್ಪ ಕಡಲೆಯ ಬೇಳೆ. ಎಸ್. ಸ್ವಲ್ಪ ಜೀರಿಗೆ, ಸ್ವಲ್ಪ ಜೀರಿಗೆ. ಎಸ್ ಮೇಡಮ್. ಆಮೇಲೆ ಸ್ವಲ್ಪ ಕರಿಬೇವು. ಈಗ ನಾವು ರುಬ್ಬಿರೋ ಗ್ರೈಂಡ್ ಮಾಡಿರೋ ಅಂಥದ್ರ ಖಾರನ ಹಾಕೊಂಡ್ಬಿಡ್ತೀರಾ? ಇಲ್ಲಿಗೆ ಹಾಕೊಳ್ಳೋದು. ಕಾಯಿ ಟೊಮೆಟೊ ಖಾರ. ಸ್ವಲ್ಪ ಉರಿ ಕಮ್ಮಿ. ಏನಿದು? ಅರಿಶಿನ, ಇದು ಉರ್ಗಡ್ಲೆ, ಇದು ಪುಡಿ ಗ್ರೈಂಡ್ ಮಾಡ್ಕೊಂಡಿದ್ದಲ್ಲ ಅದು. ಸ್ವಲ್ಪ ಅರಿಶಿನ ಪುಡಿನ? ಸಾಕು. ಓಕೆ. ಸ್ವಲ್ಪ ಇದು ಹಸಿ ಖಾರ ಹೋಗೋವರೆಗೂ ಸ್ವಲ್ಪ ಇದು ಮಾಡಬೇಕು. ಹಸಿ ಖಾರ. ಚಾಮರಾಜನಗರದ ಅಡುಗೆನ ಇದು? ಇಲ್ಲ, ಚನ್ನರಾಯಪಟ್ಟಣದ ಅಡುಗೆನ? ಹಾಸನ ಸೈಡೆಲ್ಲ ಮಾಡ್ತಾರೆ ಇದನ್ನು ಆಲ್ಮೋಸ್ಟ್. ಹೌದಾ? ಹೇಳಿ. ಎಸ್ ಮೇಡಮ್, ಹಾಕ್ಕೊಳ್ಳಿ. ಸ್ವಲ್ಪ ಉಪ್ಪು ರುಚಿಗೆ. ಎಸ್, ತುಂಬ ಇಂಪಾರ್ಟೆಂಟು ಉಪ್ಪು. ಸ್ವಲ್ಪ ಗಟ್ಟಿ ಬರಬೇಕು ಅಂದರೆ ಹುರಿಗಡಲೆಯ ಪುಡಿ. ಹುರಿಗಡಲೆನ ಪುಡಿ ಮಾಡಿ ಇಟ್ಕೊಂಡಿದ್ದಾರೆ. 3-4 ದಿನ ಇಟ್ಕೊಂಡು ಇದೇ ಕಾರಣ ತಿಂತಾ ಇರ್ಬೋದಲ್ವಾ ಪುಷ್ಪ ಅವರೇ? ಹೌದು. ಪಾಪ ನಿಮ್ಮ ಯಜಮಾನ್ರಿಗೆ ಇದೇ ಮಾಡ್ಕೊಂಡು ಬಂದಿದ್ದೀರಾ ಅನ್ಸುತ್ತೆ. ಹಾಕಿ. ಏನದು? ಸ್ವಲ್ಪ ಬೆಲ್ಲ ಹಾಕ್ಬಿಡಿ. ಓಕೆ. ಮುಗೀತಾ ಖಾರದ ಕತೆ? ಇನ್ನೇನೋ ಇದೆಯಾ? ಮುಗೀತಾ? ಅಷ್ಟೇ, ಮುಗೀತು. ಓಕೆ. ಖಾರದ ಜೊತೆ ತಿನ್ನಕ್ಕೆ ಏನು ತಂದಿದ್ದೀರಿ? ರೊಟ್ಟಿ ತಂದಿದ್ದೀನಿ, ಚಪಾತಿ ತಂದಿದ್ದೀನಿ. ಯಾವ ರೊಟ್ಟಿ? ಅಕ್ಕಿ ರೊಟ್ಟಿ. ಹಾಸನದ ಅಕ್ಕಿ ರೊಟ್ಟಿ, ಚಪಾತಿ ಎಲ್ಲವನ್ನ ತಂದಿದ್ದಾರೆ. ನೋಡಿ ಮುರಳಿಯವರೇ ಅಂತ ಇದ್ದಾರೆ. ಕಾಯಿ ಟೊಮೆಟೊ ಖಾರ ತಯಾರು ಮಾಡಿದ್ದಾರೆ. ಲಾಸ್ಟಲ್ಲಿ ಎಷ್ಟೋ ವರ್ಷ ಆಗ್ಬಿಟ್ಟಿದೆ ಅದು ಪಾಪ. ಸಾರು. ಅಯ್ಯೋ ಪಠಾರ್ ಅಂತ ಮುಡಿದ ತಕ್ಷಣ ಆ ಕಡೆ ಹೋಗಿ ಚುಚ್ಕೊಂಡ್ರೆ ಟಪ್ಪದ ಬಿದ್ದಬಿಡ್ತಾರೆ. ಏನು ಮಾಡಿದ್ರೆ ಬಿಸಿ ಆಗಲ್ಲ ಬಿಡಿ. ರೊಟ್ಟಿ ಪಕ್ಕ ರೊಟ್ಟಿ ಆಗ್ಬಿಡ್ತದೆ. ಇಲ್ಲ, ಸಾಫ್ಟ್ ಆಗುತ್ತೆ. ಮುಡಿದ ತಕ್ಷಣ ಪಟಕ್ ಅನ್ಬೇಕು ಇವಾಗ ಅದು. ಹಂಗೆ ಆಗೋದು. ಇಲ್ಲ, ಸಾಫ್ಟ್ ಆಗುತ್ತೆ. ಒಂದು ವಾರ ಇಟ್ಕೋಬೋದು ಇದನ್ನ? 2-3 ಡೇಸ್ ಫ್ರಿಡ್ಜಲ್ಲಿ ಇಟ್ಟರೆ ಇಡ್ಬೋದು. ಫ್ರಿಡ್ಜಲ್ಲಿ ಇಟ್ಟರೆ ಇರುತ್ತೆ. ಮೈಸೂರಿಗೆ ಹೊರಟೆ ಅಮ್ಮನ ಮನೆಗೆ ಒಂದು ಪಾತ್ರೆ ಮಾಡಿಟ್ಬಿಟ್ರೆ ಯಜಮಾನ್ರಿಗೆ ಬೆಳಗ್ಗೆ ಟೊಮೆಟೊ ಖಾರ, ರಾತ್ರಿ ಟೊಮೆಟೊ ಖಾರ, ಮಧ್ಯಾಹ್ನ ಅಂಗಡಿ ಬೀಗ ಹಾಕೊಂಡ್ರು ಟೊಮೆಟೊ ಖಾರ. ಟೊಮೆಟೊ ಕಾಯಿ ಖಾರ ನಿಮಗೋಸ್ಕರ. ಟೊಮೆಟೊ ಕಾಯಿ ಖಾರ. ಎಸ್ ಮೇಡಮ್. ಪುಷ್ಪ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಚನ್ನರಾಯಪಟ್ಟಣದಿಂದ ಬಂದಿದ್ದಾರೆ. ಒಳ್ಳೆ ಟೊಮೆಟೊ ಕಾಯಿ ಖಾರದ ಜೊತೆಗೆ ಅವರ ಮನೆಯಲ್ಲಿ ಮಾಡಿದಂಥ ಒಂದು ಅಕ್ಕಿಯ ರೊಟ್ಟಿಯ ಜೊತೆಗೆ ಚಪಾತಿನೂ ತಂದಿದ್ದಾರೆ. ಸಾರ್ ತಿನ್ನೋಡಿ, ಟೇಸ್ಟ್ ನೋಡಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಈ ಕಾಯಿ ಟೊಮೆಟೊ ಖಾರ ಯಾವ ರೀತಿ ಮಾಡೋದು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಕಾಯಿ ಟೊಮೆಟೊ ಖಾರ ಮಾಡ್ಕೊಳ್ಳಿ. ಟೊಮ್ಯಾಟೊ ಖಾರ ಮಾಡುವ ವಿಧಾನ: ಒಂದು ಕುಕ್ಕರ್ಗೆ ನೀರು, ಟೊಮ್ಯಾಟೊ, ಹಸಿಮೆಣಸಿನಕಾಯಿ ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ ಬೇಯಿಸಿ. ಮಿಕ್ಸಿ ಜಾರ್ಗೆ ಹುರಿಗಡ್ಲೆ ಹಾಕಿ ಪುಡಿ ಮಾಡಿಕೊಳ್ಳಿ. ನಂತರ ಬೇಯಿಸಿಕೊಂಡ ಟೊಮ್ಯಾಟೊ, ಹಸಿಮೆಣಸಿನಕಾಯಿ ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಸಾಸಿವೆ, ಬೆಳ್ಳುಳ್ಳಿ, ಒಣಮೆಣಸಿನಕಾಯಿ, ಕಡಲೆಬೇಳೆ, ಜೀರಿಗೆ, ಕರಿಬೇವು, ರುಬ್ಬಿದ ಟೊಮ್ಯಾಟೊ ಮಿಶ್ರಣ, ಅರಿಶಿನ, ತಯಾರಿಸಿಕೊಂಡ ಹುರಿಗಡ್ಲೆ ಪುಡಿ, ಬೆಲ್ಲ ಹಾಕಿ ಚೆನ್ನಾಗಿ ಬೇಯಿಸಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ಟೊಮ್ಯಾಟೊ ಖಾರ ಸವಿಯಲು ಸಿದ್ಧ. ಅಕ್ಕನ ಮಗನ? ಹೌದು. ಏನ್ ಹೆಸರು? ಹಿತೇಶ್. ಎಷ್ಟನೇ ಕ್ಲಾಸ್? ಯಾವ ಸ್ಕೂಲು? 8th ಇಂದ 9th? 8th ಇಂದ 9th. ಹಿತೇಶು ಅವ್ರ ಅಮ್ಮ ಚಿಕ್ಕಮ್ಮನ ಕರ್ಕೊಂಡು ಬಂದಿದ್ದಾರೆ. ಏನು ಚಿಕ್ಕಮ್ಮ ಅಡುಗೆ ಮಾಡೋದು ನೋಡಿ ಖುಷಿ ಅವ್ರಿಗೆ. ಇದು ನಿಮ್ಮ ಚಿಕ್ಕಮ್ಮ ಮಾಡ್ಕೊಟ್ಟಿದ್ದಾರೆ ನಿಮಗೆ? ಚೆನ್ನಾಗಿರ್ತೇನಾ? ನಿಜ ಹೇಳ? ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಪುಷ್ಪ ಅವ್ರು ಬಂದಿದ್ದಾರೆ. ಅದ್ಭುತವಾಗಿರುವಂಥ ಅಕ್ಕಿ ರೊಟ್ಟಿ,
ಅದ್ಭುತವಾಗಿ ನೋ ಪ್ರಾಬ್ಲಮ್. ಸರ್ ಚಪಾತಿ ತಿಂಡಿ ಇಲ್ಲ ಮೇಡಮ್. ಸಾಫ್ಟ್ ಇದೆ ಅದು. ಹೌದು ಮೇಡಮ್. ಎಸ್, ಚಪಾತಿ ಇದು ಎಲ್ಲ ತಿನ್ಬೇಕಾಗಿರೋದು ನಮ್ಮ ಈ ಖಾರದ ಜೊತೆಗೆ. ಹೌದು. ಈ ಖಾರ ಹೆಂಗಿರುತ್ತೋ ನನಗಂತೂ ಗೊತ್ತಿಲ್ಲ, ಇವತ್ತೇ ಖಾರ ನೋಡ್ತಾ ಇರೋದು ನಾನು. ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಇನ್ನೂ ಟೇಸ್ಟ್ ಆಗಿರುತ್ತೆ. ಬಟ್ ಇದನ್ನು ರಾತ್ರಿ ಮಾಡಿಟ್ಟು ಬೆಳಗ್ಗೆ ತಿಂದರೆ ಇನ್ನೂ ಟೇಸ್ಟ್ ಬರುತ್ತೆ. ಎಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಿಡ್ದಿರುತ್ತಲ್ಲ ಚೆನ್ನಾಗಿ ಖಾರಕ್ಕೆ, ಸೂಪರ್ ಆಗಿರುತ್ತೆ. ಸಿಕ್ಕಾಪಟ್ಟೆ ಖಾರ ಇದೆ ರೀ. ಪುಷ್ಪ, ಇಲ್ಲ ಅದಕ್ಕೆ ಖಾರ ಬೇಕಾದರೂ ಮೀಡಿಯಮ್ ಆಗಿ ಹಾಕೋಬೋದು. ಖಾರ ಇದೆ. ಓಹೋ, ಇದಕ್ಕೆ ಮೋಸ್ಟ್ಲಿ ಕಾಯಿ ಟೊಮೆಟೊ ಏನಕ್ಕೆ ಹಾಕ್ತಾರೆ ಅಂದರೆ ಈ ಖಾರ ಜಾಸ್ತಿ ಆಗ್ತಾಗ ಸ್ವಲ್ಪ ಅದು ಹುಳಿ ಬಿದ್ದಿರೋದ್ರಿಂದ ಖಾರ ಕಡಿಮೆ ಆಗುತ್ತೆ ಅಂತ ಹಾಕಿರ್ತಾರೆ. ಹೌದು. ಚೆನ್ನಾಗಿದೆ. ತುಪ್ಪ ಹಾಕೋದ ಮೇಲೆ ಒಂದು ಕಳೆ ಬಂತು, ಹಂಗೆ ತಿನ್ಬಿಟ್ರೆ ಓಡೋಗ್ಬಿಡ್ತಾರೆ ಮೇಡಮ್. ನಿಮ್ಮ ಮನೆಗೆ ಬಂದ ತಕ್ಷಣ ಕೊಟ್ಬಿಟ್ರೆ ನೀವು. ಅಲ್ಲ ಸರ್, ಖಾರ ಬೇಕಾದ್ರೆ ಮೀಡಿಯಮಾಗಿ ಹಾಕೋಬೋದು, ಏನು ತೊಂದರೆ ಇಲ್ಲ. ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕೋಬೋದು. ರೊಟ್ಟಿಗೂ ಚೆನ್ನಾಗಿದೆ, ಚಪಾತಿಗೂ ಚೆನ್ನಾಗಿದೆ, ಪೂರಿಗೂ ಚೆನ್ನಾಗಿರುತ್ತೆ, ಇವೆರಡು ಬಿಸಿ ಅನ್ನಕ್ಕೂ ಚೆನ್ನಾಗಿರುತ್ತೆ. ಖಾರ 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 ತಿಂತೀರಾ? ಖಾರ ಬೇಕು ಅಂತ ಕೇಳ್ತೀರಾ? ತಿನ್ನಿ ಇನ್ಮೇಲೆ ಅಂತ ಕೊಟ್ಟಿರೋದು ಅವರು ಗುಣ ನಮಗೆ. ಥ್ಯಾಂಕ್ ಯು ಪುಷ್ಪ ಅವರೇ, ಚೆನ್ನಾಗಿತ್ತು. ಒಳ್ಳೆ ಖಾರ, ನೆನೆಸ್ಕೊಳ್ಳೋಂಥ ಖಾರ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಪುಷ್ಪ ಅವರು ಬಂದಿದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಚಿಕ್ಕಬಳ್ಳಾಪುರದಿಂದ ಬಂದಿದ್ದಾರೆ, ಮಂಗಳ ಗೌರಿಯವರು ಬಂದಿದ್ದಾರೆ, ರೆಡಿಯಾಗಿ ನಿಂತಿದ್ದಾರೆ. ಮುರಳಿಯವರೇ, ನಮ್ಮ ಕೈ ರುಚಿನ ಒಂದ್ಸರಿ ನೋಡ್ರಿ ಅಂತ ಇದ್ದಾರೆ. ನಮಸ್ಕಾರ ಮೇಡಮ್. ಮಂಗಳ ಗೌರಿಯವರೇ, ಏನು ಮಾಡ್ಕೊಂಡಿದ್ದೀರಿ? ನಾನು ಹೌಸ್ ವೈಫ್. ಯಜಮಾನ್ ಏನು ಮಾಡ್ತಾರೆ? ಅವ್ನು ನಮ್ದು ಬಟ್ಟೆ ಅಂಗಡಿ ಇದೆ. ಯಜಮಾನ್ ಹೆಸರು? ಅಮರ್ನಾಥ್ ಅಂತ. ಅಮರ್ನಾಥ್, ನಮಸ್ಕಾರ. ಏನು ನಿಮ್ಮ ಬಟ್ಟೆ ಅಂಗಡಿ ಹೆಸರು? ಸಚಿನ್ ಫ್ಯಾಷನ್ ಅಂತ. ಸಚಿನ್ ಸಚಿನ್ ಯಾರು? ನನ್ನ ಮಗ. ಓಹೋ, ಮಗ ಹುಟ್ಟಿದ ಮೇಲೆ ಬಿಸ್ನೆಸ್ ಶುರು ಮಾಡಿದ್ದಾ? ಮಗಳು ಹುಟ್ಟಿದ್ಮೇಲೆ. ಮಗಳ ಹೆಸರೇನು? ಜಾನ್ಸಿ. ಜಾನ್ಸಿ ಹೆಸರು ಏನೂ ಇಲ್ಲ? ಮಗನ ಹೆಸರು ಇಟ್ಟಿರೋದು, ಅವಳು ಹುಟ್ಟಿದ್ಮೇಲೆ. ಓಕೆ, ಏನು ಅಡುಗೆ ಮಾಡ್ತಾ ಇದ್ದೀರಿ ಇವತ್ತು? ನಾನು ಪನ್ನೀರ್ ಪರೋಟ ಮಾಡ್ತಾ ಇದ್ದೀನಿ. ಪನ್ನೀರ್ ಪರೋಟನ? ಎಲ್ಲಿಂದ ಬರ್ತಾರೆ ನೀವು? ನಾ ಚಿಕ್ಕಬಳ್ಳಾಪುರದಿಂದ ಬಂದು ಪನ್ನೀರ್ ಪರೋಟ ಮಾಡಕ್ ಬಂದಿದ್ದೀರಾ? ವೆಜ್ಜಾ ಮನೇಲಿ? ನಾನ್ ವೆಜ್ ಎರಡು ಸರ್. ಓಕೆ, ಆದ್ರೂ ಕೂಡ ಪನ್ನೀರ್ ಪರೋಟ ಒಂದ್ಸರಿ ತಿನ್ ನೋಡಿ ಮುರಳಿಯವರೇ ಅಂತಂದ್ರೆ. ಮಂಗಳ ಗೌರಿ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಮೇಡಮ್, ಮಾಡಕ್ಕೆ ಏನೇನು ತಿಂದಿದ್ದೀರಿ ಹೇಳಿ? ಪನ್ನೀರ್ ಪರೋಟ ಬೇಕಾಗುವ ಸಾಮಗ್ರಿಗಳು: ಪನ್ನೀರ್, ಗೋಧಿ ಹಿಟ್ಟು, ಮೈದಾ ಹಿಟ್ಟು, ಈರುಳ್ಳಿ, ಹಸಿ ಮೆಣಸಿನಕಾಯಿ, ಧನಿಯಾ ಪುಡಿ, ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಉಪ್ಪು, ತುಪ್ಪ. ಶುರು ಮಾಡೋಣ. ಒಂದು ಬೋಲ್ ಕೊಡಿ. ಹಾಕೊಳ್ಳಿ. ಸರ್, ಇದು ಹಿಟ್ಟು ಕಲಿಸ್ಕೊಂಡು 1-2 hours ನೆನೆಬೇಕು. ಅದಕ್ಕೆ ನಾನು ಹಿಟ್ಟು ರೆಡಿ ಮಾಡ್ಕೊಂಡು. ಕರೆಕ್ಟ್. ಫಸ್ಟ್ ಇದನ್ನ ಹೇಳಿ. First ನಿಮ್ಮಲ್ಲಿ ಯಾರಿಗ ಇಷ್ಟ ಇದು? ಇದು ಮಕ್ಕಳಿಗೆ ಎಲ್ರಿಗೂ ಇಷ್ಟ. ನಿಮ್ಮ ಯಜಮಾನ್ರಿಗೆ ಏನು ಇಷ್ಟ? ಅವ್ರಿಗೆಲ್ಲ ನಾನ್ ವೆಜ್ ಇಷ್ಟ. ಓಕೆ, ಯಾವ ತಂಗಡಿ ರಜಾ? ರಜಾನೇ ಇಲ್ಲ ಸರ್, ಯಾವಾಗ ಬೇಕಾದ್ರೂ ಹಾಕ್ತಾರೆ. ಬೇಕಾದ್ರೆ ರಜಾ ಹಾಕೊಳ್ಳೋದು, ಅದೇ ಪರ್ಟಿಕ್ಯುಲರ್ ರಜಾ ಇಲ್ಲ? ಏನಿಲ್ಲ. ನೀವು ಅಂಗಡಿಲೂ ಕೂತ್ಕೊಳ್ತೀರಾ? ಇಲ್ಲ ಸರ್, ನಾನೇನು ಹೋಗಲ್ಲ. ನಿಮ್ನೇನು ಸೇರ್ಸಲ್ಲ ಅವರು? ಅವರೇ ಸಾಕು, ನಾನು ಒಬ್ಬನೇ ಅಂತ ಅವ್ರಿಗೆ. ಓಕೆ, ಶುರು ಮಾಡೋಣ. ಪನ್ನೀರಿನ ರೊಟ್ಟಿ ಮಾಡ್ತಾ ಇದ್ದಾರೆ. ಅದ್ಭುತವಾಗಿರೋ ಪನ್ನೀರಿನ ರೊಟ್ಟಿ ಮಾಡೋಕ್ಕೋಸ್ಕರ ಚಿಕ್ಕಬಳ್ಳಾಪುರದಿಂದ ಬಂದಿದ್ದಾರೆ. ಸಚಿನ್ ಫ್ಯಾಷನ್ ಇಂದ ಬಂದಿದ್ದಾರೆ. ಮಂಗಳ ಗೌರಿಯವರ ಅಮ್ಮನ ಮನೆ ಇರೋದಿಲ್ಲ? ಚಿತ್ರದುರ್ಗ ಸರ್ ನಮ್ದು. ಓ, ಆ ಕಡೆಯಿಂದ ಮಂಗಳೂರಿಗೆ ಕರ್ಕೊಂಡ್ ಬಂದ್ರ ಯಜಮಾನ್ರು? ವೆರಿ ಗುಡ್. ಗೋಧಿ ಹಿಟ್ಟು ಹಾಕೊಳ್ಳಿ, ಅದರ ಅರ್ಧದಷ್ಟು ಮೈದಾ ಹಿಟ್ಟು ಹಾಕೊಳ್ಳಿ. ಸ್ವಲ್ಪ ಎಣ್ಣೆ, ಸ್ವಲ್ಪ ನೀರು. ಉಪ್ಪು, ಸ್ವಲ್ಪ ಸೋಡಾ. ಉಪ್ಪು, ಸೋಡಾ, ನೀರು ಹಾಕೊಳ್ಳಿ. ಎಸ್. ಸ್ವಲ್ಪ ಎಣ್ಣೆ. ಎಣ್ಣೆ ಸ್ವಲ್ಪ. ಎಸ್ ಮೇಡಮ್. ಸ್ವಲ್ಪ ಸೋಡಾ ಒಂದಿಷ್ಟು. ಅಡಿಗೆ ಸೋಡಾ ಬೇಕಾ? ಅಡಿಗೆ ಸೋಡಾ ಅಲ್ಲೇ ನೋಡಿ. ಇಲ್ಲ, ಇದ್ರೆ ಹಾಕೋಬಹುದು, ಇಲ್ಲ ಅಂದ್ರೆ ಬೇಡ. ಓಕೆ, ಉಪ್ಪು ಹಾಕೊಂಡ್ರಾ? ಸ್ವಲ್ಪ ಚಿಟಿಕೆ ಅಡಿಗೆ ಸೋಡಾ, ಸ್ವಲ್ಪ ಉಪ್ಪು, ಸ್ವಲ್ಪ ಎಣ್ಣೆ, ಮಿಕ್ಕಿದೆಲ್ಲ ನೀರು. ಸೋಡಾ ಬೇಕಾದ್ರೆ ಹಾಕೋಬಹುದು, ಇಲ್ಲ ಅಂದ್ರೆ ಹಾಗೆ ಬಿಡ್ಬೋದು. ಯಾಕಂದ್ರೆ ಎಷ್ಟು ಅವರ್ ನೆನೆಸ್ಬೇಕು? 4 ಅವರ? 1-2 hour ಅದು ನೆನೆಬೇಕು. ಮಿನಿಮಮ್ 2 ಗಂಟೆಗಳ ಕಾಲ ನೆನಿಬೇಕು. ಚಿಕ್ಕಬಳ್ಳಾಪುರದ ಯಾವ ಹೋಟ್ಲು ಚೆನ್ನಾಗಿದ್ದೀರಿ? ಅಲ್ಲಿ ತುಂಬಾ ಮಿಲಿಟರಿ ಹೋಟ್ಲುಗಳೇ ಇದೆ ಸರ್. ಅಯ್ಯಯ್ಯೋ, ಯಜಮಾನ್ರು ಹೋಗ್ತಾರಾ? ಇಲ್ಲ, ಅವ್ರು ಕಡಿಮೆನೆ ಹೋಟ್ಲಲ್ಲಿ ತಿನ್ನೋದು. ಮನೆ ಅಲ್ಲೇ ಇಟ್ಕೊಂಡೇನು ಹೋಟ್ಲಲ್ಲಿ ತಿನ್ನೋದಪ್ಪ? ಮನೆಯಲ್ಲ ಜಾಸ್ತಿ. ಇನ್ನು ನನ್ನ ಮಗ ಹೋದಾಗ ಇಲ್ಲ, ಅವ್ರು ಹೋದ್ರು ಕಡಿಮೆನೆ. ನನ್ನ ಮಗ ಜಾಸ್ತಿ ಹೋಟ್ಲಲ್ಲಿ ಹೋಗ್ತಾನೆ, ಇವ್ರು ಕಡಿಮೆನೆ. ಹೌದಾ? ಓಕೆ ಓಕೆ ಓಕೆ. ಗೋಧಿ ಹಿಟ್ಟು,
ಮೈದಾ ಮೈದಾ ಹಿಟ್ಟು, ಹಿಟ್ಟು. ಸ್ವಲ್ಪ ಎಣ್ಣೆ, ಸ್ವಲ್ಪ ನೀರು, ಸ್ವಲ್ಪ ಉಪ್ಪು, ಬೇಕಾದರೆ ಚಿಟಕಿ ಸೋಡಾ ಇಷ್ಟನ್ನು ಹಾಕಿ ಕಲಸಿ 2.5 ಗಂಟೆಗಳ ಕಾಲ ಬಿಟ್ಟು ನಂತರ ಮಾಡಬೇಕು. ಪನ್ನೀರಿನ ಸ್ವಲ್ಪ. ಪರೋಟನ, ಹೌದು ಸರ್. ಪನ್ನೀರಿನ ರೊಟ್ಟಿನ, ಪರೋಟ ಪರೋಟ, ಪನ್ನೀರಿನ ಪರೋಟ. ಓಕೆ, ಮಂಗಳಗೌರಿ ಅವರೇ ರೆಡಿ ಆಯ್ತಾ? ಹಾಂ ಸರ್ ರೆಡಿ ಆಯಿತು. ಎಸ್ ಮೇಡಮ್. ಈ ಥರ ಇದು 2 ಅವರ್ಸ್ ಆದಮೇಲೆ ನೆನ್ಬಿಟ್ಟು ಈ ಥರ 2 ಅವರ್ ಆದ್ಮೇಲೆ ಹಿಟ್ಟಿಂಗ್ ಇರುತ್ತೆ. ಹಾಂ, ಎಸ್ ಸಾಫ್ಟ್ ಮೇಡಮ್, ಆಗುತ್ತೆ. ಮಾಡಿ. ಇದನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ಸರ್. ಏನೇನು ಇದೊಂದು ಮಿಕ್ಸ್ ಮಾಡ್ತೀರಿ? ಇದು ಪನ್ನೀರು, ಇದು ಹಾಕಿ ಈರುಳ್ಳಿ, ಅದೇನೇನು ಹಾಕ್ತೀರಾ ಹಾಕಿ. ಇದಕ್ಕೊಂದು ಚಿಕ್ಕ ಬೌಲ್ ಬಿಡಿ. ಪನ್ನೀರ್ ಹಾಕ್ಕೊತಾ ಇದ್ದೀನಿ. ಎಸ್ ಮೇಡಮ್. ಓಕೆ, ಎಸ್. ಈರುಳ್ಳಿ ಹಾಕ್ತಾ ಇದ್ದೀನಿ, ಚಿಕ್ಕದಾಗಿ ಹೆಚ್ಚಿರೋ Yes. ಈರುಳ್ಳಿ. ಪನ್ನೀರು ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ, ಪನ್ನೀರಿನ ಪರೋಟ ಮಕ್ಕಳಿಗೆ ಎಲ್ರಿಗೂ ಇಷ್ಟ ಆಗುವಂಥ. ಎಲ್ರಿಗೂ ಇಷ್ಟ ಸರ್. ಇದು ಸ್ನಾಕ್ಸಿಗೆ ಹಂಗೇನು ತಿನ್ಬೋದು, ಹೌದು. ಗ್ರೇವಿ ಜೊತೆಗೂ ತಿನ್ಬೋದು. ಸ್ವಲ್ಪ Okay. ಕೊತ್ತಂಬರಿ, ಈರುಳ್ಳಿ, ಪನ್ನೀರು, ಸ್ವಲ್ಪ ಮೆಂತ್ಯ ಸೊಪ್ಪು ಮೆಂತ್ಯ ಹಾಕ್ಕೊಂತಾ ಸೊಪ್ಪು. ಇದ್ದೀನಿ. ಎಸ್ ಮೇಡಮ್. ಹಸಿಮೆಣಸಿನ್ಕಾಯಿ ಹೆಚ್ಚಿರೋದು ಹಾಕಿ. ಸ್ವಲ್ಪ. ಯಾರ ಜೊತೆ ತಿನ್ನೋದು ಮಂಗಳಗೌರಿ ಅವರು? ಇದು ಮೊಸರು ಜೊತೆ ತಿನ್ಬೋದು, ಉಪ್ಪಿನಕಾಯಿ ಜೊತೆ ತಿನ್ಬೋದು. ನಾನು ಕಾಜು ಮಸಾಲ ತೊಗೊಂಡ್ಬಂದಿದ್ದೀನಿ. ಕಾಜು ಮಸಾಲ ತಂದ್ಬಿಟ್ಟಿದ್ದೀರಾ, ಮುಗಿದೋಯ್ತು ಕತೆ. ತಿನ್ಬಿಟ್ಟು ಪಾಚ ಮಾಡೋದೇನೇನೆ. ಸ್ವಲ್ಪ ಜೀರಾ ಪೌಡರ್ ಹಾಕಿ ಸರ್. ಜೀರಾ ಪೌಡ್ರು, ರವಿಯವರ ಜೀರಿಗೆಯ ಪುಡಿ ಸ್ವಲ್ಪ ಸ್ವಲ್ಪ ಸಾಕ. ಸ್ವಲ್ಪ ಉಪ್ಪು ಹಾಕಿ. ಲಟ್ಟಿಸ್ತೀರಾ? ಹಾಂ, ಇದು ಒಳಗಡೆ ಅದು. ಮಡಿಬೇಕಾ? ಹ್ಞೂ ಸರ್. ಲಟ್ಸ್ಬಿಟ್ಟು ಹಂಗೆ ಹಾಕ್ಬಿಡ್ತೀರಾ? ಅದು ಒಳಗಡೆ ಇಟ್ಬಿಟ್ಟು ಮತ್ತೆ ಸ್ಟಫಿಂಗ್ ಮಾಡಿ ಪಕ್ಕದಲ್ಲಿ ಇಟ್ಕೊಂಡು. ಸ್ವಲ್ಪ ದಪ್ಪಾಗೆ ಮಾಡ್ತಾ ಓಕೆ, ಫ್ರೀ ಟೈಮಲ್ಲಿ ಏನು ಮಾಡ್ತೀರಾ? ಫ್ರೀ ಟೈಮಲ್ಲಿ ಮನೆಗೆ ಮಕ್ಕಳೆಲ್ಲ ಹೋದ್ಮೇಲೆ ಮನೆ ಏನ್ ಕ್ಲೀನ್ ಮನೆ ಮಕ್ಕಳೆಲ್ಲ ಹೋಗೋದು? ಇರೋನ್ ದೊಡ್ಡ ಮಗ ಆಮೇಲೆ ಸೆಕೆಂಡ್ ಪಿ ಸಿ ಓದ್ತಾವನೆ, ಯಜಮಾನ್ರು ಅಂಗಡಿ ತೆಗಿಯಕ್ಕೆ ಆ ಕಡೆಗೆ ಹೋಗ್ತಾರೆ. ನೀವೇನ್ ಮಾಡ್ತೀರಾ ಬೆಳಗ್ಗೆಯಿಂದ ಸಾಯಂಕಾಲ ತನಕ? ಮನೆ ಎಲ್ಲ ಕ್ಲೀನ್ ಮಾಡೋದು. ದಿನಾ ಮನೇಲಿ ಕ್ಲೀನ್ ಮಾಡ್ತಾರದೇನ್ರಿ? ಟಿವಿ ನೋಡ್ತೀವಿ, ನಿಮ್ಮ ಪ್ರೋಗ್ರಾಮ್ ನೋಡ್ತೀವಿ. Okay. ಹೋಗೋಣ ಡಬ್ಬಿನಲ್ಲಿ ಬರೋ ಐಟಮ್ಸ್ ಎಲ್ಲ ಟ್ರೈ ಮಾಡ್ತೀವಿ. ಯಾರ ಮೇಲೆ ಪ್ರಯೋಗ? ಯಜಮಾನ್ರ ಮೇಲೆ? ಮನೆಗೆ ಎಲ್ರ ಮೇಲೆ. ಅದಕ್ಕೆ ಮಧ್ಯಾಹ್ನದ ಮನೆಗೆ ಬರೋದು ಬಿಟ್ಬಿಟ್ಟು ಹೋಗೋದು. ಅವ್ರ ಮನೆ ಹೇಳೋದು ಸರ್ ಮಧ್ಯಾಹ್ನ. ಇಲ್ಲ, ಅವ್ರು ಯಾವ್ದಾದ್ರು ಐಟಮ್ ನಾವೇನೋ ಬೇಡ ಅಂದ್ರೆ ಅವರೇ ತಿಂದು ಖಾಲಿ ಮಾಡ್ತಾರೆ. ಪಾಪ ಇನ್ನೇನ್ ಮಾಡ್ತಾರ್ರಿ, ಕಷ್ಟಪಟ್ಟು ದುಡಿದಿರೋ ಗೊತ್ತಿರುತ್ತೆ ಬಿಸಾಕೋ ಬೆಲೆ. ಇರ್ಲಿ ಪ್ರಯೋಗ ನನ್ನ ಮೇಲೆ ನಡೀಲಿ ಅಂತ. ಹೆಂಚಿಟ್ಕೊಳ್ಳ? ಹಾಂ ಸರ್. ಚಿತ್ರದುರ್ಗವ್ರಿಗೆ ಜೋಳದ ರೊಟ್ಟಿ ಬರುತ್ತಾ? ಹ್ಞೂ ಸರ್, ನಮ್ಮದು ಜೋಳದ ರೊಟ್ಟಿ ಕೈನಲ್ಲೇ ತಟ್ತೀವಿ. ಹೌದೇನ್ರಿ? ಎಣ್ಣೆ ಬದನೆಕಾಯಿ ಮಾಡ್ತೀವಿ. ಓಕೆ. ಅದು ಸುಮಾರು ಅಡುಗೆ ನಾನೇನು ಮಾಡ್ತಿರಲಿಲ್ಲ, ಇಲ್ಲಿ ಬಂದೆಲ್ಲ ನಮ್ಮ ಅತ್ತೆ ಹತ್ರನೇ ಕಲ್ತ್ಕೊಂಡಿದ್ದು. ನಿಮ್ಮ ಅತ್ತೆಯವ್ರು ಇದ್ದಾರಾ? ಇಲ್ಲ, ಅವ್ರು ತೀರೋಗಿ ಇವಾಗ 3 ವರ್ಷ ಆಯಿತು. ಹೌದಾ? ಅವರೇ ನನಗೆಲ್ಲ ನಾನ್ ವೆಜ್ ಹೇಳ್ಕೊಟ್ಟಿದ್ದು. ನನಗೇನು ಹೌದಾ? ಬರ್ತಾ ಇರಲಿಲ್ಲ. ಓಕೆ ಊರಲ್ಲಿ ನಮ್ಮ ಚಿಕ್ಕಮ್ಮ ಅಮ್ಮನೇ ಎಲ್ಲ ಮಾಡ್ತಾ ಇದ್ರು. ಓಕೆ. ಅವ್ರು ಏನು ಕೆಲಸನೂ ಮಾಡಿಸಿರ್ಲಿಲ್ಲ. ನಾನು ಇಲ್ಲ ಬಂದು ಇಲ್ಲೇ ಕಲ್ತು. ನಿಮ್ ಕೈಲಿ ಕೆಲಸನೇ ಮಾಡಿಸಿರ್ಲಿಲ್ಲ? ಇಲ್ಲ ಸರ್. ಎಷ್ಟು ಜನ ಮಕ್ಕಳು? ನಾನೊಬ್ಳೆ. ಒಬ್ಬಳೆ ಪುತ್ರಿನಾ? ಹೆಂಗ್ ಮಾಡಿಸ್ತಾರೆ ಪಾಪ ಅವರು? ಓಕೆ. ಮತ್ತೆ ಅದು ಮೇಯ್ನ್ ಇದಕ್ಕೆ ಬರೋದಕ್ಕೆ ನಮ್ಮ ಅತ್ತೆ ಮಗಳು ಲಕ್ಷ್ಮಿ ಅಂತ. ಓಕೆ. ಅವ್ರಿಗೆ ಇವಾಗ ಚಿಕ್ಕ ಪಾಪು ಒಂದಿದೆ, ನೈನಿಕಾ ಅಂತ. ಅವ್ರ ಯಜಮಾನ್ರು ಇಂಜಿನಿಯರು, ಅವರೇ ಇದಕ್ಕೆಲ್ಲ ಬರೆದು ಕಳಿಸಿ ನನಗೆ ಬರೋದಕ್ಕೆ ಹೆಲ್ಪ್ ಮಾಡಿದ್ದು. ಏನು ಏನು ಅವ್ರಿಗೊಂದು ಆಯ್ ಹೇಳ್ಬಿಡಿ ನೀವು. ಎಸ್ ಮೇಡಮ್. ಹಾಕಿ. ಎಣ್ಣೆ ಹಾಕ್ಬೇಕಾ? ಇದು ತುಪ್ಪದಲ್ಲಿ. ತುಪ್ಪದಲ್ಲಿ ಮಾಡುವಂಥದ್ದಾ? ತೊಳಿ. ತುಪ್ಪ ಇಲ್ಲ ಬೆಣ್ಣೆ. ಓಹೋ. ನನ್ನ ತಂಗಿ ರೂಪಶ್ರೀ ಅಂತ, ಅವರು ಚಿಕ್ಕಬಳ್ಳಾಪುರದಲ್ಲೇ ಇದ್ದಾರೆ. ಓಹೋ. ಏನೆಲ್ಲ ಕಾಂದಾನೆಲ್ಲ ಎಲ್ಲ ಅಲ್ಲೇ ಇದ್ವಿ. ನಮ್ಮ ಅತ್ತೆ ಬಂದ್ಬಿಟ್ರಾ? ಇನ್ನೊಬ್ರು ನಮ್ಮ ಅತ್ತೆ ಇದ್ದಾರೆ, ನಮ್ಮ ತಂದೆ ತಂಗಿ ಅವರು ಚಿಕ್ಕಬಳ್ಳಾಪುರದಲ್ಲೇ ಇದ್ದಾರೆ. ಓಹೋ. ಎಲ್ಲ ಅಲ್ಲೇ ಇದೆ. ಎಲ್ಲರೂ ನಿಮ್ಮನ್ನ ಕೇಳಿದೆ ಅಂತ ಹೇಳಿ ಕಳಿಸಿದ್ದಾರೆ. ಖಂಡಿತವಾಗ್ಲು ಅವ್ರಿಗೆಲ್ಲ ನಾನು ಕೇಳಿದೆ ಅಂತ ಹೇಳ್ಬಿಡಿ. ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾ ಇದ್ದಾರೆ. ತುಪ್ಪ ಉಯ್ದು ಇಡ್ತಾ ಇದ್ದಾರೆ. ಎಸ್ ಮೇಡಮ್. ನಮ್ಮ ತಾತಂದು ತುಪ್ಪದವ್ರು ಅಂತಾನೆ ನಮ್ಮ ತಾತವ್ರ ಮನೆ ಹೆಸರು. ತಾತನ ಫ್ಯಾಕ್ಟ್ರಿ ಇತ್ತಾ? ಇಲ್ಲ ಸರ್, ನಮ್ದು ಅವ್ರು ಆ ಕಾಲದಲ್ಲಿ ತುಪ್ಪ ಮಾಡ್ತಿದ್ರಂತೆ, ಅದಕ್ಕೆ ತುಪ್ಪದ ನಂಜಪ್ಪ ಅಂತ ಹೇಳ್ತಾ ಇದ್ರು. ತುಪ್ಪದ ನಂಜಪ್ಪ ಅವರ ಮೊಮ್ಮಗಳು ಬಂದಿದ್ರಿಂದ ತುಪ್ಪದ ಪ್ರಯೋಗ ನಮ್ಮ ಕಾರ್ಯಕ್ರಮದಲ್ಲಿ ಇವತ್ತು. ಆದರೆ ನಮ್ಮ ತಂದೆ ಚಿತ್ರದುರ್ಗದಲ್ಲಿ ಅವರು ತುಂಬ ಫೇಮಸ್ ಪೈಲ್ವಾನ್ರು. ಯಾರು ನಿಮ್ಮ ಅಪ್ಪನಾ? ಹೌದು ಸರ್. ಪೈಲ್ವಾನ್ರು ಮುಂದೆ ಹೆಂಗ್ ನಿಂತ್ಕೊಂಡ್ರು ನಿಮ್ಮ ಯಜಮಾನ್ರು? ಅವ್ರಿಲ್ಲ, ಇವಾಗ ನಮ್ಮ ತಂದೆ ನಾವು ತೀರೋಗಿ ತುಂಬ 20 ವರ್ಷ ಆಯಿತು. ಮದುವೆ ಆದ ವರ್ಷ ತೀರೋಗ್ಬಿಟ್ಟಿದ್ರಾ? ತೀರೋಗಿದ್ರು. ಸದ್ಯ ಯಜಮಾನ್ರು ಬದುಕೊಂಡ್ರು ಬಿಡಿ. ಎರಡು ಪರೋಟ ತಿಂದ್ರೆ ಪಾಚ ಮುಡ್ತಾರೇನಲ್ಲ? ಹ್ಞೂ ಸರ್. ಪನ್ನೀರ್ ನಾವು ಸಂಜೆ ಪರೋಟ. ವಾಕಿಂಗ್ ಹೋಗ್ತೀವಿ. ನಮ್ಮ ವಾಕಿಂಗ್ ಫ್ರೆಂಡ್ಸ್ ಎಲ್ಲ ನಿಮ್ಮನ್ನು ಕೇಳಕ್ಕೆ ಹೇಳಿದ್ದಾರೆ.
ಅವ್ರಿಗೆಲ್ಲ ನೀವು ಹೇಳ್ಬಿಡಿ. ಎಷ್ಟು ಜನಕ್ಕೆ ಅವ್ರಿಗೆಲ್ಲ ಹೇಳಕ್ಕೆ ಒಂದು 100 ಜನ ಆದ್ರಲ್ರಿ ನಿಮಗೆ ರೀ. ಎಲ್ಲರೂ ಕೇಳಿ ಅಂತ ಹೇಳಿದಾರಲ್ಲ ಸರ್, ಆಯ್ತು ಬಂದಿರೋದು. ಬಿಡಿ, ನಿಮ್ಮ ಪ್ರೋಗ್ರಾಮ್ ಮಾಡಿದ್ಮೇಲೆ ರುಚಿ ನೋಡಿದ್ಮೇಲೆ ಅವ್ರಿಗೆಲ್ಲ ಕೇಳಿದೆ ಅಂತ ಅದು ಹೇಳ್ತೀನಿ. ಎಲ್ಲರೂ ನಿಮ್ಮ ಅಡುಗೆಯಿಂದನೇ ಅಲ್ವಾ ಎಲ್ಲ ಹೆಣ್ಮಕ್ಳು ಇವಾಗ ತುಂಬಾ ಅಡುಗೆ ಕಲ್ತ್ಬಿಟ್ಟಿರೋದು. ಎಲ್ಲ ಕಲ್ತ್ಬಿಟ್ರಲ್ಲ, ಅದೇ ಪ್ರಾಬ್ಲಮ್. ಅದೇ ಕಲ್ತ್ಬಿಟ್ಟಿದ್ದಾರೆ, ಯಾರು ಬರ್ದೇ ಇರೋರೆಲ್ಲ ಕಲ್ತ್ಬಿಟ್ಟಿದ್ದಾರೆ. ಎಸ್ ಮೇಡಮ್. ಎಲ್ಲ ನೀವು ತೋರಿಸಿರ್ದಿರೋ ಅಡುಗೆನೇ ಇಲ್ಲ ಅನ್ನಂಗೆ ಹೌದಾ? ಆಗಿದೆ. ಅದೇ ಸರ್, ಆಡು ಮುಟ್ಟದ ಸೊಪ್ಪಿಲ್ಲ, ನೀವು ತೋರಿಸ್ದೇ ಇರೋ ಅಡುಗೆ ಇಲ್ಲ ಅನ್ನೋ ಥರ ಆಗಿದೆ ಗಾದೆ. ಓಹೋ ಸಾಕಾ, ತೆಗಿಬೋದಾ? ಸ್ವಲ್ಪ ಬೇಯಿಲ್ಲ? ಸ್ವಲ್ಪ ಬ್ರೌನ್ ಕಲರ್. ತೊಳಿ ಸಾಕು ಬಿಡಿ, 2 ಪರೋಟ ತಿನ್ಬಿಟ್ಟೆ ಉದೋಯ್ತು ಕತೆ. ತುಪ್ಪದ ನಂಜಪ್ಪನ ಮೊಮ್ಮಗಳ ಹ್ಞೂ ಸರ್. ಹಾಕಿ, ಇನ್ನೂ ಸ್ವಲ್ಪ ತುಪ್ಪ ಹಾಕಿ ಪರವಾಗಿಲ್ಲ. ಅದು ಕುಂಭದಲ್ಲಿ ತುಪ್ಪ ಮಾಡ್ತಾ ಇದ್ರಂತೆ ನಮ್ಮ ತಾತ. ಉಯ್ರಿ, ಅದಕ್ಕೆ ಆ ಉಯ್ರಿ, ಹೆಸ್ರು ಉಯ್ರಿ, ಬಂದಿದೆ. ಉಯ್ರಿ. ಕುಂಭದಲ್ಲಿ ನಿಮ್ಮ ತಾತ ಮಾಡ್ತಾ ಇದ್ರು. ಮಾಡಿ ಪಾಪ ರೀ. ರೀ ಮಂಗಳಗೌರಿ ಇವರೇ, ಹೇಳಿ. ನಿಮ್ಮ ತಾತ ನೋಡಿದೇನ್ರಿ ನೀವು? ನೋಡಿದ್ದೀನಿ ಸರ್. ನೋಡಿದ್ದೀರಾ? ನೋಡಿದ್ದೆ. ಜ್ಞಾಪಕದಲ್ಲಿ ಇದೆಯಾ? ನಾನು 2 ವರ್ಷದ ಮಗುನಲ್ಲಿ ತಿರೋದು. ಅವಾಗಲೇ ಜ್ಞಾಪಕದಲ್ಲಿದೆ ನಿಮಗೆ. ಅಪಾರವಾದ ಜ್ಞಾಪಕ ಶಕ್ತಿ ನಿಮಗೆ ಬಿಡ್ರಿ. ತುಪ್ಪದ ನಂಜಪ್ಪರ ಮೊಮ್ಮಗಳ್ರೆ, ಇನ್ನು ಸ್ವಲ್ಪ ಬೇಕಾ ತುಪ್ಪ? ಬೇಡ ಸರ್. ಕೊಡ್ರ, ಒಂದು ಬಾಟ್ಲ್ ಇಟ್ಟಿರೋದು ಕೊಡ್ರ. ಅವ್ರ ಆಸೆ ತೀರ್ಸ್ಕೊಂಡ್ಬಿಡಿ, ಕೊಡ್ರಪ್ಪ. ನಮ್ಮ ತಂದೆ ಎಲ್ಲ ಪೈಲ್ವಾನ್ರಲ್ಲ, ಅವ್ರು ಜಾಸ್ತಿ ತುಪ್ಪ ಎಲ್ಲ ಫ್ಯಾಟ್ ಹೌದು ಹೌದು, ಸರ್. ತಿನ್ಲೇಬೇಕು ಪೈಲ್ವಾನ್ರು. ಬಿಸಿ ಬಿಸಿ ಪನ್ನೀರ್ ಪರೋಟ ರೆಡಿ. ಬಿಸಿ ಬಿಸಿ ಪನ್ನೀರ್ ಪರೋಟ ಮಾಡೋಕ್ಕೋಸ್ಕರ ಚಿಕ್ಕಬಳ್ಳಾಪುರದಿಂದ ಮಗಳು ಯಜಮಾನ್ರನ್ನ ಕರ್ಕೊಂಡು ಮಗನ್ನ ಅಲ್ಲೇ ಬಿಟ್ಟು ಅವರ ವಂಶಸ್ಥರು, ಅವರ ಫ್ರೆಂಡ್ಗಳು, ಅವರ ಮನೆ ತಂದವ್ರ ಹೆಸರಲ್ಲಿ ಲಿಸ್ಟ್ ಮಾಡ್ಕೊಂಡು ಬಂದ್ಬಿಟ್ಟಿದ್ರು. ಸರ್ ಇವೆಲ್ಲ ಕೇಳಿದೆ ಅಂತೇಳಿ ಅಂತ. ಅವ್ರು ಯಾರ್ಯಾರು ಕೇಳಿದೆ ಅಂತ ಹೇಳಿದ್ರು ಅವ್ರಿಗೆಲ್ಲ ಕೇಳ್ತಾ ಇದ್ದೀನಿ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಗಟ್ಟಿ ಮೊಸರು, ಸಾಧ್ಯ ಇರೋದು ಉಪ್ಪಿಗೆ ಹಾಕ್ಕೊಳ್ತೀನಿ. ಇಲ್ಲ ನೀನು ಕಾಜು ಮಸಾಲ ಬೇರೆ ತಂದ್ಬಿಟ್ಟಿದ್ರು. ಕಾಜು ಮಸಾಲ ಎಲ್ಲ ಬೇಡ, ಇದಕ್ಕೆ ಮೊಸರು ಹಾಕೊಂಡು ಒಂದು ಉಪ್ಪಿಕಾಯಿ ಹಾಕೊಂಡು ತಿಂದ್ರೆ ಮಜಾ ಅಂತ ಹೇಳಿದ್ದೀನಿ. ಓಕೆ, ಇದನ್ನು ಯಾವ ರೀತಿ ಮಾಡಿದ್ರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ. ಪನ್ನೀರ್ ಪರೋಟ ಮಾಡುವ ವಿಧಾನ: ಒಂದು ಬೌಲ್ಗೆ ಗೋಧಿ ಹಿಟ್ಟು, ಮೈದಾ ಹಿಟ್ಟು, ಉಪ್ಪು, ನೀರು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸಿಕೊಳ್ಳಿ. ಒಂದು ಬೌಲ್ಗೆ ಪನ್ನೀರ್, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು, ಹಸಿ ಮೆಣಸಿನಕಾಯಿ, ಧನಿಯಾ ಪುಡಿ, ಉಪ್ಪು ಹಾಕಿ ಚೆನ್ನಾಗಿ ಕಲಿಸಿಕೊಳ್ಳಿ. ತಯಾರಿಸಿಕೊಂಡ ಗೋಧಿ ಮೈದಾ ಹಿಟ್ಟಿನ ಮಿಶ್ರಣವನ್ನು ಉಂಡೆ ಮಾಡಿ ಲಟ್ಟಿಸಿ, ಪನ್ನೀರ್ ಮಸಾಲವನ್ನು ಇಟ್ಟು ಮಡಿಸಿ, ಪುನಃ ಲಟ್ಟಿಸಿ, ಕಾದ ಹೆಂಚಿಗೆ ಹಾಕಿ ತುಪ್ಪ ಸವರಿ 2 ಕಡೆ ಬೇಯಿಸಿ. ಈಗ ಪನ್ನೀರ್ ಪರೋಟ ರೆಡಿ ಟು ಟೇಸ್ಟ್. ಎಸ್, ಪರೋಟದ ಪಕ್ಕ ಸ್ವಲ್ಪ ಮೊಸರು, ಅದ್ರ ಪಕ್ಕ ಒಂದು ಉಪ್ಪಿನಕಾಯಿ. ಇದು ಪರೋಟವನ್ನು ತಿನ್ನುವ ವಿಧಾನ. ಹೆಂಗೆ ಇಷ್ಟ ಆದ್ರೂ ಹಂಗೆ ತಿನ್ಬೋದು, ಕೆಲವರು ಹಂಗೆ ತಿಂತಾರೆ. ತಿನ್ಬೋದು, ಎಲ್ಲ ಅದಕ್ಕೆ ಹಾಕಿರ್ತೀವಲ್ಲ ಹಸಿಮೆಣಸಿನಕಾಯಿ ಎಲ್ಲ. ಆಕ್ಚುಲಿ ಈ ಕಾಂಬಿನೇಷನ್ ಓಕೆ. ತಿರ್ಗಾ ನೀವು ಕಾಜು ಹಾಕಿ, ತುಪ್ಪ ಹಾಕಿ, ಬೆಣ್ಣೆ ಹಾಕಿ, ಅದೇನಂದ್ರೆ ಕೆಲವ್ರಿಗೆ ಆ ಬೆಣ್ಣೆ, ಕಾಜು ಎಲ್ಲ, ತುಪ್ಪ ಎಲ್ಲ ಹಾಕಿ ತಿನ್ಬೇಕು ಅಂತ ಹೇಳ್ತಾ ಇದ್ದೀನಿ. ನೆಸೆಸಿಟಿ ಇದ್ರೆ ಮಾತ್ರ ಯೂಸ್ ಮಾಡಬೇಕು. ಯಾವುದೇ ಆಗಿರಲಿ, ಎಷ್ಟೇ ಚೆನ್ನಾಗಿರಲಿ, ಏನೇ ಆಗಿರಲಿ, ಅದು ಯಾವಾಗ ಎಷ್ಟು ಬೇಕಾಗುತ್ತೋ ಅಷ್ಟು ಯೂಸ್ ಮಾಡಿದ್ರೆ. ರೋಟಿಗೆ ಅದಕ್ಕೆಲ್ಲ ಕಾಜು ಚೆನ್ನಾಗಿರುತ್ತೆ. ಫಸ್ಟ್ ಸರ್ ಚೆನ್ನಾಗಿದೆ ಸರ್. ಏನು ಮಗಳ ಹೆಸರು? ಝಾನ್ಸಿ ಲಕ್ಷ್ಮಿ. ನಿಮ್ದೇನು 2 ಹೆಸರು? ಮಂಗಳಗೌರಿ. ಮಗನ ಹೆಸರು ಸಚಿನ್. ಮುಂದಕ್ಕೆ ಇಟ್ಟಿಲ್ಲ? ಇಲ್ಲ, ಅವನಿಗೆ ಇಟ್ಟಿಲ್ಲ. ಚೆನ್ನಾಗಿದೆ, ಭಾಳ ಖುಷಿ ಆಯ್ತು. ತುಂಬ ಚೆನ್ನಾಗಿದೆ. ಸಿಂಪಲ್ ಆಗಿ, ರುಚಿಯಾಗಿ, ಬೇಗ ಮಕ್ಕಳಿಗೆ ಬಾಕ್ಸ್ಗೆ ಹಾಕುವಂಥ ರೆಸಿಪ್ಸ್ ಇದು. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಒಳ್ಳೆ ಚೆನ್ನಾಗಿರುವಂಥ ಅಡುಗೆ, ರುಚಿಯಾಗಿರುವಂಥ ಪರೋಟ, ಬಿಸಿ ಬಿಸಿ ಪರೋಟ,
ಆ ಉಪ್ಪಿನಕಾಯಿ ಆ ಮೊಸರಿಗೆ ತುಂಬ ಮಜವಾಗಿದೆ ರೀ. ಬಾಯಿ ಚಪ್ಪರ್ಸ್ಕೊಂಡು ತಿನ್ನಬೇಕು ಅಂತಾರಲ್ಲ, ಯಾವುದೋ ಹಳೆ ಉಪ್ಪಿನಕಾಯಿ ಅದು ಮಲ್ಲು ಮಾಡ್ತಿದ್ರು, ಸಿಕ್ಕಾಪಟ್ಟೆ ಹಳೆ ಉಪ್ಪಿನಕಾಯಿ. ಏನೋ ಅವ್ರ ತಾತನ ಗೀತಿನ ಕಾಲದ ಇರಬೇಕು. ಚೆನ್ನಾಗಿ ಮಾಡಿದ್ದಾರೆ. ತಿಂದು ಖಾಲಿ ಮಾಡೋಣ. ಎಲ್ಲ ತಿನ್ನಕ್ಕೆ ಶುರು ಮಾಡಿಬಿಟ್ರೆ ಒಂದು ಅರ್ಧ ಗಂಟೆ ಆಗ್ಬಿಡುತ್ತೆ ಸರ್. ಫಸ್ಟ್ ಕಾರ್ಯಕ್ರಮ ಮುಗಿಸಿ ಮನೆಗೆ ಹೋಗ್ತಾ ತಿನ್ಕೊಂಡು ಹೋಗಿ ಅಂತ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನೀವು ಸರ್ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ವೆರಿ ಸಿಂಪಲ್, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಿಮ್ಮನ್ನು ಕರ್ಸ್ಕೊಳ್ತೀವಿ. ನಿಮ್ಮ ಕೈ ರುಚಿಗೋಸ್ಕರ ನಾವು ಕಾಯ್ತಾ ಇದ್ದೀವಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗಂಡ ಬಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗೋಣ.